ಅವರು ಬೇರೆ ಯಾವ ಕಥೆಗಳನ್ನು ಹಂಚಿಕೊಳ್ಳಲು ಬಯಸುತ್ತಾರೆ ಎಂದು ತಿಳಿಯಲು ಪ್ರಯತ್ನಿಸಿದನು. ಸಭೆಯು ಮೌನವಾಯಿತು. ಪ್ರಾಚೀನ ಭಾರತದ ಭಕ್ತಿಯ ಪ್ರಕಾಶಮಾನವಾದ ಉದಾಹರಣೆಯಾದ ಆಸ್ತಿಕದ ಮಹಾಕಾವ್ಯದ ಕಥೆಯಲ್ಲಿ ಅವರ ಮನಸ್ಸುಗಳು ಆಶ್ಚರ್ಯದಿಂದ ತುಂಬಿದವು. ಕಚ್ಚಾ ಹಸಿರಿನಿಂದ ಕೂಡಿದ ಕಾಡಿನಲ್ಲೊಂದು, ಅಲ್ಲಿ ಎಲೆಗಳ ಮೃದುವಾದ ಗದ್ದಲ ಮತ್ತು ಪಕ್ಷಿಗಳ ಸಿಹಿ ಹಾಡುಗಳು ಗಾಳಿಯನ್ನು ತುಂಬಿದವು. ಸೌನಕನು ಪೂಜ್ಯ ಖುಷಿಯಿಂದ ಮತ್ತೊಂದು ಕಥೆಯನ್ನು ಕೇಳಲು ಉತ್ಸುಕನಾಗಿ ಸೌತಿಯೊಂದಿಗೆ ಕುಳಿತನು. ಸೌತಿ ಕುತೂಹಲದಿಂದ ಹೊಳೆಯುತ್ತಿರುವ ಅವನ ಕಣ್ಣುಗಳು ವಿದ್ವಾಂಸ ಮತ್ತು ಸದ್ಗುಣಶೀಲ ಆಸ್ತಿಕನ ಈ ಇತಿಹಾಸವನ್ನು ಮತ್ತೊಮ್ಮೆ ವಿವರವಾಗಿ ವಿವರಿಸುತ್ತರು. ನಮ್ಮ ಆಸಕ್ತಿ ದೊಡ್ಡದಾಗಿದೆ. ಬೇಸಿಗೆಯ ದಿನದಂದು ಸೌತಿಯ ನಗು ಬೆಚ್ಚಗಿನ ಗಾಳಿಯಂತೆ ಇತ್ತು. ಅದು ಅವರನ್ನು ಹಿಂದಿನ ಯುಗಕ್ಕೆ ಕರೆದೊಯ್ಯುತ್ತದೆ. ಸುವರ್ಣ ಯುಗದಲ್ಲಿ ಸೂರ್ಯನು ಹೊಳೆಯುತ್ತಿದ್ದಾಗ ಮತ್ತು ಜಗತ್ತು ಚಿಕ್ಕವನಾಗಿದ್ದಾಗ ಪ್ರಜಾಪತಿಯು ಕದ್ದು ಮತ್ತು ವಿನತಾ ಎಂಬ ಇಬ್ಬರು ಪುತ್ರಿಯರನ್ನು ಹೊಂದಿದ್ದನು. ಈ ಇಬ್ಬರು ಸಹೋದರಿಯರು ಬೆಳಗಿನ ನಕ್ಷತ್ರದಂತೆ ಪ್ರಕಾಶಮಾನವಾಗಿದ್ದರು. ಅವರ ಸೌಂದರ್ಯವು ಅವರ ಮೇಲೆ ಕಣ್ಣಿಟ್ಟ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಅವರು ತಮ್ಮ ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಕ್ಷಿಯಾದ ಕಶ್ಯಪನನ್ನು ವಿವಾಹವಾದರು ಮತ್ತು ಅಂತಹ ಸೌಂದರ್ಯದಿಂದ ಸುತ್ತುವರೆದಿದ್ದಕ್ಕಾಗಿ ಆತ ಸಂತೋಷಪಟ್ಟನು. ಅವರು ತಮ್ಮ ಪ್ರೀತಿಯ ಉಷ್ಣತೆಯನ್ನು ಆನಂದಿಸುತ್ತಿದ್ದಾಗ ಕಶ್ಯಪನು ಪ್ರತಿ ಹೆಂಡತಿಗೂ ದೇವರಿಂದ ಉಡುಗೊರೆಯಾಗಿ ಪಡೆದ ವರವನ್ನು ಅರ್ಪಿಸಿದನು. ತನ್ನ ಭವಿಷ್ಯದ ಮಕ್ಕಳ ಬಗ್ಗೆ ಯೋಚಿಸುವಾಗ ಕದ್ರುವಿನ ಹೃದಯವು ಹಂಬಲದಿಂದ ಉಬ್ಬಿಕೊಂಡಿತು. ನಾನು 1000 ಗಂಡು ಮಕ್ಕಳನ್ನು ಬಯಸುತ್ತೇನೆ. ಸಂಗೀತದಂತೆ ಅವಳ ಧ್ವನಿಯಲ್ಲಿ ಎಲ್ಲರೂ ವೈಭವ ಮತ್ತು ಶಕ್ತಿಯಲ್ಲಿ ಸಮಾನರು ಎಂದು ಅವಳು ಹೇಳಿದಳು. ವಿನತನೂ ಸಹ ತನ್ನ ಸಂತತಿಯ ಬಗ್ಗೆ ಒಂದು ದೃಷ್ಟಿಯನ್ನು ಹೊಂದಿದ್ದಳು. 2 ಗಂಡು ಮಕ್ಕಳು ಪರಾಕ್ರಮ ಮತ್ತು ಗಾತ್ರದಲ್ಲಿ ಕದ್ರುವಿನ 1000ವನ್ನು ಮೀರಿಸುತ್ತಾರೆ. ಅವರ ಇಚ್ಛೆಯಿಂದ ಸಂತೋಷಗೊಂಡ ಕಶ್ಯಪನು ಅವರಿಬ್ಬರಿಗೂ ವರಗಳನ್ನು ನೀಡಿದನು. ಸಹೋದರಿಯರು ತಮ್ಮ ಕನಸುಗಳು ತಲುಪುತ್ತವೆ ಎಂದು ತಿಳಿದುಕೊಂಡು ಸಂತೋಷಪಟ್ಟರು. ವರ್ಷಗಳು ಕಳೆದಂತೆ ಕದ್ರುವಿನ ಗರ್ಭವು 1000 ಹಾವುಗಳ ವಾಗ್ದಾನದೊಂದಿಗೆ ಪಕ್ವವಾಯಿತು. ಪ್ರತಿಯೊಂದು ಅದರ ತಾಯಿಯ ಚಿಕಣಿ ಪ್ರತಿಕೃತಿ. ವಿನತ ಕೂಡ ತನ್ನ 2 ಪುತ್ರರನ್ನು ಹೊತ್ತುಕೊಂಡಳು. ಆದರೆ ಅವರು ಬೆಳೆಯಲು ತಮ್ಮ ಸಿಹಿ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದಾರೆಂದು ತೋರುತ್ತದೆ. ಸಹೋದರಿಯರ ದಾಸಿಯರು ಎಚ್ಚರಿಕೆಯಿಂದ ಮೊಟ್ಟೆಗಳನ್ನು ನೋಡಿಕೊಂಡರು. ಅವುಗಳನ್ನು ಬೆಚ್ಚಗೆ ಮತ್ತು ಸುರಕ್ಷಿತವಾಗಿ ಇಟ್ಟುಕೊಂಡರು. ಆದರೆ ಮೊತ್ತುಗಳು ಬದಲಾದಂತೆ ಕದ್ರುವಿನ ಮೊಟ್ಟೆಗಳು ತೆರೆದು 1000 ಹಾವುಗಳನ್ನು ಜಗತ್ತಿಗೆ ಬಿಡುಗಡೆ ಮಾಡಿದವು. ಅಷ್ಟರಲ್ಲಿ ವಿನತಿಯು ತಾಳ್ಮೆ ಕಳೆದುಕೊಳ್ಳತೊಡಗಿದಳು. ಅವಳು 500 ವರ್ಷಗಳ ಕಾಲ ಕಾಯುತ್ತಿದ್ದಳು. ಆದರೆ ಅವಳ ಅವಳಿ ಮಕ್ಕಳು ಇನ್ನೂ ಹೊರಬರಲಿಲ್ಲ. ಅಸೂಯೆಯ ಸ್ಥಿತಿಯಲ್ಲಿ ಅವರ ಜನನವನ್ನು ತ್ವರಿತಗೊಳಿಸುವ ಆಶಯದೊಂದಿಗೆ ಅವಳು ಒಂದು ಮೊಟ್ಟೆಯನ್ನು ಮುಯ್ದಳು. ಆದರೆ ಈ ಕೃತ್ಯವು ಇತಿಹಾಸದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸಿತು. ಅದರ ಮೇಲಿನ ಭಾಗವನ್ನು ಮಾತ್ರ ಹೊಂದಿರುವ ಭ್ರೂಣವು ಬೆಳೆಯಿತು ಮತ್ತು ಅದರ ಕೆಳಗಿನ ಭಾಗವು ಇನ್ನೂ ಕೋಪದಿಂದ ತನ್ನ ಕಣ್ಣುಗಳಲ್ಲಿ ವಿನತನನ್ನು ನೋಡುತ್ತಿತ್ತು. ನೀವು ಈ ಮೊಟ್ಟೆಯನ್ನು ಅಕಾಲಿಕವಾಗಿ ಒಡೆದಿದ್ದರಿಂದ ನೀವು ಗುಲಾಮರಾಗಿ ಸೇವೆ ಸಲ್ಲಿಸುತ್ತೀರಿ ಎಂದು ಅದು ಹೇಳಿತು. ಮಗು ಆಕಾಶಕ್ಕೆ ಏರಿ ಸೂರ್ಯ ದೇವರಾದ ಸೂರ್ಯನ ಸಾರಥಿಯಾಯಿತು. ಆ ದಿನದಿಂದ ಅವನು ಪ್ರತಿದಿನ ಬೆಳಿಗ್ಗೆ ಸ್ವರ್ಗದಲ್ಲಿ ಸವಾರಿ ಮಾಡುತ್ತಿದ್ದನು. ಅವನ ಉಪಸ್ಥಿತಿಯು ವಿನತನ ಅಸಹನೆಯನ್ನು ನೆನಪಿಸುತ್ತದೆ. 200 ವರ್ಷಗಳು ಕಳೆದವು ಮತ್ತು 2ನೇ ಮೊಟ್ಟೆಯು ಇನ್ನೂ ಮುಚ್ಚಲ್ಪಟ್ಟಿತ್ತು. ಆದರೆ ಅದು ಅಂತಿಮವಾಗಿ ತೆರೆದಾಗ ಹಾವು ತಿನ್ನುವ ಪಕ್ಷಿಗಳ ಒಡೆಯನಾದ ಗರುಡನು ಹೊರಬಂದು ರೆಕ್ಕೆಗಳನ್ನು ಚಾಚಿಕೊಂಡು ಅದರೊಳಗೆ ಹಾರಿ ಹೋದನು. ದೈವಿಕ ಕ್ಷೇತ್ರದಲ್ಲಿ ಸಮುದ್ರದ ಆಳದಿಂದ ಉಚ್ಚೈಸ್ರವೆಂಬ ಹೆಸರಿನ ಭವ್ಯವಾದ ಕುದುರೆ ಹೊರಹೊಮ್ಮಿತು. ಸೃಷ್ಟಿಯ ಮೇರುಕೃತಿಯಾದ ಈ ಹೊಳೆಯುವ ಜೀವಿ ಎದುರಿಸಲಾಗದ ಶಕ್ತಿ ಮತ್ತು ಪ್ರತಿಯೊಂದು ಶುಭಚಿಹ್ನೆಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ.
ಈ ಅದ್ಭುತ ದೃಶ್ಯಕ್ಕೆ ಸಾಕ್ಷಿಯಾದ ಇಬ್ಬರು ಸಹೋದರಿಯರು ಉಚ್ಚೈಸಾವ್ಗಳನ್ನು ವಿಸ್ಮಯ ಮತ್ತು ಗೌರವದಿಂದ ನೋಡಿದರು. ಅವರು ನೋಡುತ್ತಿರುವಾಗ ಉಚ್ಚೈಸರವರು ಹೇಗೆ ಅಸ್ತಿತ್ವಕ್ಕೆ ಬಂದರು ಎಂಬ ಕಥೆಯನ್ನು ಸೌತಿಯು ವಿವರಿಸಲು ಪ್ರಾರಂಭಿಸಿದ್ದರು. ಪವಿತ್ರವಾದ ಮೇರು ಪರ್ವತದ ಮೇಲೆ ದೇವತೆಗಳ ಸಮಾವೇಶವನ್ನು ಕರೆಯಲಾಯಿತು ಎಂದು ಹೇಳಲಾಗುತ್ತದೆ. ಕಠಿಣ ತಪಸ್ಸನ್ನು ಆಚರಿಸಿದ ಮತ್ತು ಉದಾತ್ತ ಪ್ರತಿಜ್ಞೆಗಳನ್ನು ಆಚರಿಸಿದ ಜೀವಿಗಳನ್ನು ಒಳಗೊಂಡಿರುವ ಆಕಾಶ ಸಭೆಯು ಅಮರತ್ವದ ಅಮೃತವಾದ ಅಮೃತವನ್ನು ಪಡೆಯಲು ಪ್ರಯತ್ನಿಸಿತು. ಮೇರುವಿನ ಶಿಖರವು ಪಾರಮಾರ್ಥಿಕ ಹೊಳಪಿನಿಂದ ಹೊಳೆಯಿತು. ಅದರ ಚಿನ್ನದ ಬಣ್ಣವು ಸೂರ್ಯನ ಹರಡುವ ಕಿರಣಗಳಿಂದ ಬೆಳಗಿತು. ಪರ್ವತದ ವೈಭವವು ವಿಸ್ಮಯಕಾರಿಯಾಗಿತ್ತು. ಅದು ಅಮೂಲ್ಯವಾದ ರತ್ನಗಳು ಮತ್ತು ದೈವಿಕ ಜೀವ ನೀಡುವ ಗಿಡಮೂಲಿಕೆಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅದರ ಇಳಿಜಾರುಗಳು ರೆಕ್ಕೆಗಳುಳ್ಳ ಗಾಯಕವೃಂದಗಳ ಮೋಡಿ ಮಾಡುವ ಮಧುರದಿಂದ ಪ್ರತಿಧ್ವನಿಸಿತು. ಆದರೆ ವಿಶ್ವಾಸಘಾತುಕ ಮೃಗಗಳು ಅದರ ಎದೆಯನ್ನು ಸುತ್ತುತ್ತಿದ್ದವು. ಸೌತಿಯು ತನ್ನ ಕಥೆಯನ್ನು ಮುಂದುವರಿಸಿದಾಗ, ಮಹಾನ್ ಬುದ್ಧಿವಂತಿಕೆಯ ವಿಷಯಾದ ಜ್ಞಾನನು ಆಕಾಶ ಸಭೆಗೆ ಅಸಾಧಾರಣ ಯೋಜನೆಯನ್ನು ಪ್ರಸ್ತಾಪಿಸಿದ್ದಾನೆ ಎಂದು ಅವನು ಬಹಿರಂಗಪಡಿಸಿದನು. ದೇವರುಗಳನ್ನು ಅಸುರು ರಾಕ್ಷಸರೊಂದಿಗೆ ಸಾಗರವನ್ನು ಮಂಥನ ಮಾಡಲು ಜ್ಞಾನರು ಒತ್ತಾಯಿಸಿದರು. ಹಾಗೆ ಮಾಡುವುದರಿಂದ ಅವರು ಅಮೃತವನ್ನು ಪಡೆಯುವುದು ಮಾತ್ರವಲ್ಲದೆ ಎಲ್ಲ ರೀತಿಯ ಅಮೂಲ್ಯ ರತ್ನಗಳು ಮತ್ತು ಅಮೃತಗಳನ್ನು ಸಹ ಕಂಡುಕೊಳ್ಳುತ್ತಾರೆ ಎಂದು ಸೌತಿ ಹೇಳಿದರು. ಉದ್ದೇಶದ ಪ್ರಜ್ಞೆಯೊಂದಿಗೆ ದೇವರುಗಳು ಈ ಮಹತ್ತರವಾದ ಕಾರ್ಯಕ್ಕಾಗಿ ತಯಾರಿ ಆರಂಭಿಸಿದರು. ಇದಕ್ಕೆ ದೈವಿಕ ಮತ್ತು ರಾಕ್ಷಸ ಶಕ್ತಿಗಳ ನಡುವೆ ಅಪಾರ ಶಕ್ತಿ ಮತ್ತು ಸಹಕಾರ ಬೇಕಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಸೌತಿಯ ಮಾತುಗಳು ದೃಶ್ಯವನ್ನು ಚಿತ್ರಿಸಿದಂತೆ ಜ್ಞಾನ ಸುತ್ತಲೂ ಒಟ್ಟುಗೂಡಿದ ಆಕಾಶದ ಸಭೆಯನ್ನು ಬಹುತೇಕ ಊಹಿಸಿಕೊಳ್ಳಬಹುದು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿವೆ. ಈಗ ಭವ್ಯವಾದ ಸಾಹಸಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ದೇವತೆಗಳ ಸಂಕಲ್ಪವನ್ನು ಪರೀಕ್ಷಿಸುವ ಮಹಾಕಾವ್ಯದ ಪ್ರಯತ್ನ. ಭವ್ಯವಾದ ಕುದುರೆಯಾದ ಉಚ್ಚೈಸರವರು ಮುಂದೆ ಬಿದ್ದಿರುವ ಅದ್ಭುತಗಳಿಗೆ ಸಾಕ್ಷಿಯಾಗಿ ನಿಂತರು. ಅದ ಉಪಸ್ಥಿತಿಯು ಮಾಂತ್ರಿಕ ಮತ್ತು ವಿಸ್ಮಯದ ಸೆಳವುಗಳಿಂದ ಕಥೆಯನ್ನು ತುಂಬುತ್ತದೆ. ಸೌತಿಯ ಕಥನವು ತೆರೆದುಕೊಳ್ಳುತ್ತಿದ್ದಂತೆ ಕೇಳುಗರ ಸೌನಕ ಮತ್ತು ಅವನ ಸಹಚರರ ಹೃದಯಗಳಲ್ಲಿ ನಿರೀಕ್ಷೆಯ ರಚನೆಯನ್ನು ಒಬ್ಬರು ಗ್ರಹಿಸಬಹುದಾಗಿತ್ತು. ಅವರು ಸಮಯ ಮತ್ತು ಸ್ಥಳದ ಮೂಲಕ ಪ್ರಯಾಣವನ್ನು ಪ್ರಾರಂಭಿಸಲು ಹೊರಟಿದ್ದರು. ಋಷಿಯ ಮಾತುಗಳಿಂದ ಮಾರ್ಗದರ್ಶನ ಪಡೆದರು. ಇದು ದೈವಿಕ ರಹಸ್ಯಗಳನ್ನು ಮತ್ತು ಪ್ರಾಚೀನ ಸಿದ್ಧಾಂತದಲ್ಲಿ ಅಡಗಿರುವ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಈ ಪವಿತ್ರ ಕಥೆಯಲ್ಲಿ ವಾಸ್ತವ ಮತ್ತು ಪುರಾಣಗಳ ನಡುವಿನ ಗಡಿಗಳು ಹೊಸುಕಾಗಿದ್ದು, ದೇವರುಗಳು ಮತ್ತು ಮನುಷ್ಯರು ಒಟ್ಟಿಗೆ ನಡೆಯುವ ಕ್ಷೇತ್ರಕ್ಕೆ ಕಾಲಿಡಲು ಕೇಳುವ ಎಲ್ಲರನ್ನೂ ಆಹ್ವಾನಿಸುತ್ತದೆ. ದೇವತೆಗಳ ಸಾಮ್ರಾಜ್ಯದಲ್ಲಿ ಮಂದಾರ ಎಂಬ ಹೆಸರಿನ ಭವ್ಯವಾದ ಪರ್ವತವು ಎತ್ತರವಾಗಿ ನಿಂತಿತ್ತು. ಅದರ ಮೋಡದಂತಹ ಶಿಖರಗಳು ಸ್ವರ್ಗದ ಕಡೆಗೆ ವಿಸ್ತರಿಸಿವೆ. ಪರ್ವತವು ಹೆಣೆದುಕೊಂಡಿರುವ ಗಿಡಮೂಲಿಕೆಗಳಿಂದ ಅಲಂಕರಿಸಲ್ಪಟ್ಟಿತು ಮತ್ತು ಜೀವನದಿಂದ ತುಂಬಿತ್ತು. ಅಸಂಖ್ಯಾತ ಪಕ್ಷಿಗಳು ತಮ್ಮ ಮಧುರವನ್ನು ಸುರಿಸುತ್ತಿದ್ದವು. ಬೇಟೆಯಾಡುವ ಮೃಗಗಳು ಸುತ್ತಲೂ ಓಡಾಡುತ್ತಿದ್ದವು. ಇದು ದೇವರುಗಳು, ಅಪ್ಸರರು ಮತ್ತು ಕಿನ್ನಾರರು ಆಗಾಗ್ಗೆ ಭೇಟಿ ನೀಡುವ ಸ್ಥಳವಾಗಿದೆ. ಒಂದು ದಿನ ದೇವರುಗಳು ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸಲು ಒಟ್ಟುಗೂಡಿದರು. ಅವರು ಮಂದಾರವನ್ನು ಹಾಲಿನ ಸಾಗರದಿಂದ ಅಮರತ್ವದ ಅಮೃತವನ್ನು ಹೊರತೆಗೆಯಲು ಮಂಥನದ ರಾಣ್ ಆಗಿ ಬಳಸಲು ಬಯಸಿದ್ದರು. ಆದಾಗ್ಯೂ ಅವರು ಸ್ವತಃ ಪರ್ವತವನ್ನು ಹೊರತೆಗೆಯಲು ಸಾಧ್ಯವಾಗಲಿಲ್ಲ. ನಿರಾಶೆಗೊಂಡ ಅವರು ವಿಷ್ಣು ಮತ್ತು ಬ್ರಹ್ಮನ ಕಡೆಗೆ ತಿರುಗಿದರು. ಅವರು ಚಿಂತನೆಯಲ್ಲಿ ಒಟ್ಟಿಗೆ ಕುಳಿತಿದ್ದರು. ವಿಷ್ಣು ತನ್ನ ಕಮಲದ ಕಣ್ಣುಗಳೊಂದಿಗೆ ದೇವರಿಗೆ ಸಹಾಯ ಮಾಡಲು ಒಪ್ಪಿಕೊಂಡನು. ಅವನು ಅನಂತ ಎಂಬ ಪ್ರಬಲ ಸರ್ಪಕ್ಕೆ ಅದರ ಕಾಡುಗಳು ಮತ್ತು ನಿವಾಸಿಗಳೊಂದಿಗೆ ಪರ್ವತವನ್ನು ಹರಿದು ಹಾಕಲು ನಿರ್ದೇಶಿಸಿದನು. ಪ್ರಬಲ ಅನಂತನು ವಿಧೇಯನಾದನು ಮತ್ತು ದೇವರುಗಳು ಸಮುದ್ರದ ಮುಂದೆ ಬಂದು ಅಮೃತಕ್ಕಾಗಿ ನೀರನ್ನು ಮಂಥನ ಮಾಡಲು ತಮ್ಮ ಸಹಾಯವನ್ನು ಕೋರಿದರು.
ಅಪಾರ ಪ್ರಯತ್ನದ ಅಗತ್ಯವನ್ನು ಅರಿತ ಸಾಗರವು ಸಹಕರಿಸಲು ಒಪ್ಪಿಕೊಂಡಿತು. ಆದರೆ ಅಮೃತದ ಪಾಲನ್ನು ಒತ್ತಾಯಿಸಿತು. ದೇವರುಗಳು ಆಮೆಯ ರಾಜನ ಬಳಿಗೆ ಬಂದರು. ಅವನು ದಯೆಯಿಂದ ತನ್ನ ಬೆನ್ನನ್ನು ಪರ್ವತಕ್ಕೆ ವೇದಿಕೆಯಾಗಿ ಅರ್ಪಿಸಿದನು. ಇಂದ್ರನು ಬುದ್ಧಿವಂತಿಕೆಯಿಂದ ಮಂದಾರವನ್ನು ಆಮೆಯ ಬೆನ್ನಿನ ಮೇಲೆ ಇರಿಸಿದನು ಮತ್ತು ಅಸುರರು ಸರ್ಪವಾದ ವಾಸುಕಿಯನ್ನು ಮಂಥನದ ಹಗ್ಗವಾಗಿ ಹಿಡಿದುಕೊಂಡರು. ಅನಂತನು ಅಂತರದಲ್ಲಿ ವಾಸುಕಿಯ ಮೊಣಕೈಯನ್ನು ಮೇಲಕ್ಕೆತ್ತಿ ಕೆಳಕ್ಕೆ ಇಳಿಸುವುದರೊಂದಿಗೆ ಮಂಥನವು ಪ್ರಾರಂಭವಾಯಿತು. ಹೋರಾಟವು ಅಗಾಧವಾಗಿತ್ತು ಮತ್ತು ವಾಸುಕಿಯ ಬಾಯಿಯಿಂದ ಜ್ವಾಲೆಗಳೊಂದಿಗೆ ಕಪ್ಪು ಆವಿಗಳು ಹೊರಹೊಮ್ಮಿದವು. ಮಿಂಚಿನ ಈ ಮೋಡಗಳು ದಳಿದ ದೇವರುಗಳನ್ನು ಪುನಶ್ಚೇತನಗೊಳಿಸಿದವು. ಸುತ್ತುತ್ತಿರುವ ಮಂದಾರದ ಮೇಲೆ ಮರಗಳಿಂದ ಹೂವುಗಳು ಬಿದ್ದು ಆಕಾಶಗಳನ್ನು ಪುನರುಜ್ಜೀವನಗೊಳಿಸಿದವು. ಮಂಥನವು ಮುಂದುವರಿದಂತೆ ಸಾಗರದಾದ್ಯಂತ ಭಾರೀ ಗರ್ಜನೆಯು ಪ್ರತಿಧ್ವನಿಸಿತು. ಇದು ಕೆಳ ಪ್ರದೇಶಗಳ ಅನೇಕ ಜಲಚರ ಪ್ರಾಣಿಗಳು ಮತ್ತು ಜೀವಿಗಳ ಸಾವನ್ನು ಸೂಚಿಸುತ್ತದೆ. ದೊಡ್ಡ ಮರಗಳು ಅವುಗಳ ಬೇರುಗಳಿಂದ ಹರಿದು ನೀರಿನಲ್ಲಿ ಬಿದ್ದವು. ಆಗಾಗ್ಗೆ ಉರಿಯುತ್ತಿದ್ದ ಬೆಂಕಿಯನ್ನು ಸೃಷ್ಟಿಸಿದರು. ಪರ್ವತವು ಮಿಂಚು ಹೊತ್ತ ಕಪ್ಪು ಮೋಡವನ್ನು ಹೋಲುತ್ತಿತ್ತು ಮತ್ತು ಬೆಂಕಿ ಹರಡಿತು. ಸಿಂಹಗಳು, ಆನೆಗಳು ಮತ್ತು ಇತರ ಜೀವಿಗಳನ್ನು ಸೇವಿಸಿತು. ಇಂದ್ರನು ಅಂತಿಮವಾಗಿ ಭಾರಿ ಮಳೆಯಿಂದ ಜ್ವಾಲೆಗಳನ್ನು ನಂದಿಸಿದನು. ಸ್ವಲ್ಪ ಸಮಯದ ನಂತರ ವಿವಿಧ ಮರಗಳು ಮತ್ತು ಗಿಡಮೂಲಿಕೆಗಳ ಜಿಮ್ಮಿ ಹೊರಸೂಸುವಿಕೆಯು ಸಾಗರದ ನೀರಿನಿಂದ ಬೆರೆತು ಅದರಿಂದ ಕುಡಿಯುತ್ತಿದ್ದ ದೇವರುಗಳಿಗೆ ಅಮರತ್ವವನ್ನು ನೀಡಿತು. ಆ ಒಸಡುಗಳು ಮತ್ತು ರಸಗಳಿಂದಾಗಿ ಕೆರಳಿದ ಆಳದ ಹಾಲಿನ ನೀರು ಸ್ಪಷ್ಟವಾದ ಬೆಣ್ಣೆಯಾಗಿ ಮಾರ್ಪಟ್ಟಿತ್ತು. ಆದಾಗ್ಯೂ ಮಕರಂದವು ಇನ್ನೂ ಕಾಣಿಸಿರಲಿಲ್ಲವಾದ್ದರಿಂದ ದೇವರುಗಳು ದಣಿದಿದ್ದರು ಮತ್ತು ಅವರ ಮಂಥನವನ್ನು ಮುಂದುವರಿಸಲು ಶಕ್ತಿಯಿರಲಿಲ್ಲ. ಅವರ ಆಸನದ ಮೇಲೆ ಕುಳಿತಿದ್ದ ಬ್ರಹ್ಮನನ್ನು ದೇವರುಗಳು ಸಮೀಪಿಸಿದರು. ಅವರು ಅವರಿಗೆ ಹೊಸ ಶಕ್ತಿಯನ್ನು ನೀಡಲು ನಾರಾಯಣನ ಸಹಾಯಕ್ಕಾಗಿ ಬೇಡಿಕೊಂಡರು. ನಾರಾಯಣನು ಒಪ್ಪಿಕೊಂಡನು. ನಾನು ನಿನಗೆ ಸಾಕಷ್ಟು ಶಕ್ತಿಯನ್ನು ನೀಡುತ್ತೇನೆ. ಹೋಗಿ ಪರ್ವತವನ್ನು ಮತ್ತೆ ಸ್ಥಾನದಲ್ಲಿರಿಸಿ ಮತ್ತು ನೀರನ್ನು ಮಂಥನ ಮಾಡು. ಹೊಸ ಶಕ್ತಿಯೊಂದಿಗೆ ಪುನಃ ಸ್ಥಾಪಿತವಾದ ದೇವರುಗಳು ಮತ್ತೆ ಮಂಥನವನ್ನು ಪ್ರಾರಂಭಿಸಿದರು. ಅವರು ಕೆಲಸ ಮಾಡುವಾಗ ವಿವಿಧ ಸಂಪತ್ತು ಹೊರಹೊಮ್ಮಿತು. ಒಂದು ದೊಡ್ಡ ಯುದ್ಧದ ಮಧ್ಯದಲ್ಲಿ ದೇವರುಗಳು ತಮ್ಮ ಬುದ್ಧಿವಂತಿಕೆಯ ಅಂತ್ಯದಲ್ಲಿದ್ದರು. ಶಕ್ತಿಯುತವಾದ ರಕ್ಷಾಕವಚ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ದೈತ್ಯರು ಮತ್ತು ದಾನವರು ದೈವಿಕ ಶಕ್ತಿಗಳ ಮೇಲೆ ತೀವ್ರವಾದ ದಾಳಿಯನ್ನು ನಡೆಸಿದರು. ಆದರೆ ಎಲ್ಲರೂ ಕಳೆದು ಹೋದಂತೆ ಭಗವಾನ್ ವಿಷ್ಣು ತನ್ನ ಮೋಡಿ ಮಾಡುವ ಸ್ತ್ರೀ ರೂಪದಲ್ಲಿ ನರನೊಂದಿಗೆ ಕಾಣಿಸಿಕೊಂಡನು. ಅವರು ಒಟ್ಟಾಗಿ ಪ್ರಬಲ ದಾನವರನ್ನು ಮೋಸಗೊಳಿಸಲು ಮತ್ತು ಅಮೃತವನ್ನು ಅವರ ಹಿಡಿತದಿಂದ ಕದಿಯಲು ಯೋಜನೆಯನ್ನು ರೂಪಿಸಿದರು. ಕುಶಲತೆಯಿಂದ ಮತ್ತು ರಹಸ್ಯವಾಗಿ ಇಬ್ಬರೂ ದಾನವರ ಕೈಯಿಂದ ಅಮೃತವನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾದರು. ಅದನ್ನು ಸಂತೋಷದಿಂದ ಕುಡಿಯುತ್ತಿದ್ದ ದೇವರುಗಳು ಈ ಘಟನೆಯಿಂದ ಸಂತೋಷಪಟ್ಟರು. ಆದಾಗ್ಯೂ ರಾಹು ಎಂಬ ದಾನವನು ತನ್ನನ್ನು ದೇವರುಗಳಲ್ಲಿ ಒಬ್ಬನೆಂದು ಮಾರುವೇಷದಲ್ಲಿಟ್ಟುಕೊಂಡಿದ್ದನು ಮತ್ತು ಅಮೃತವನ್ನು ಸಹ ಸೇವಿಸುತ್ತಿದ್ದನು. ಸೂರ್ಯ ಮತ್ತು ಸೋಮ ಅವರು ಇತರ ದೇವರುಗಳನ್ನು ಎಚ್ಚರಿಸುವವರೆಗೂ ಅವರು ಅವನನ್ನು ಗುರುತಿಸಲಿಲ್ಲ. ತಕ್ಷಣವೇ ಭಗವಾನ್ ವಿಷ್ಣು ತನ್ನ ನಿಜವಾದ ರೂಪದಲ್ಲಿ ಕಾರ್ಯರೂಪಕ್ಕೆ ಬಂದನು. ತನ್ನ ಡಿಸ್ಕಸ್ ಸುದರ್ಶನನೊಂದಿಗೆ ಅವನು ತನ್ನ ತಲೆಯನ್ನು ಆಕಾಶಕ್ಕೆ ಹಾರಿಸುತ್ತಾ ರಾಹುವಿನ ತಲೆಯನ್ನು ತ್ವರಿತವಾಗಿ ಕತ್ತರಿಸಿದನು. ದಾನವನ ದೇಹವು ನೆಲಕ್ಕೆ ಅಪ್ಪಳಿಸಿ ಅದರ ಭಾರೀ ಪ್ರಭಾವದಿಂದ ಭೂಮಿಯು ನಡುಗುವಂತೆ ಮಾಡಿತು. ಆ ದಿನದಿಂದ ರಾಹುವಿನ ತಲೆ ಮತ್ತು ಸೂರ್ಯ ಮತ್ತು ಸೋಮರ ನಡುವೆ ದೀರ್ಘಕಾಲದ ದ್ವೇಷ ಬೆಳೆಯಿತು. ಭಗವಾನ್ ವಿಷ್ಣು ಮತ್ತು ನರನು ಅಸುರರ ವಿರುದ್ಧ ಒಗ್ಗೂಡುವುದರೊಂದಿಗೆ ಯುದ್ಧವು ತೀವ್ರಗೊಂಡಿತು. ದೇವರುಗಳು ಶೌರ್ಯದಿಂದ ಹೋರಾಡಿದರು, ಆದರೆ ದಾನವರು ತಮ್ಮ ದಾಳಿಯಲ್ಲಿ ಪಟ್ಟುಬಿಡದೆ ಹೋರಾಡಿದರು.
ಬಂಡೆಗಳು ಮತ್ತು ಮರಗಳ ಪರ್ವತಗಳು ಆಕಾಶದಿಂದ ಕೆಳಗಿಳಿದು ದೈವಿಕ ಶಕ್ತಿಗಳನ್ನು ಆವರಿಸುವ ಬೆದರಿಕೆ ಹಾಕಿದವು. ಯುದ್ಧ ಭೂಮಿಯಲ್ಲಿ ಕೆಂಪು ಬಣ್ಣದ ಪರ್ವತ ಶಿಖರಗಳು ಚದುರಿ ಹೋಗಿರುವಂತೆ ತೋರುತ್ತಿತ್ತು. ಎಲ್ಲವೂ ಕಳೆದು ಹೋಗಿದೆ ಎಂದು ತೋರುತ್ತಿದ್ದಂತೆ ಮತ್ತು ನಾರಾಯಣ ಯುದ್ಧಕ್ಕೆ ಇಳಿದರು. ಭಗವಾನ್ ವಿಷ್ಣುವಿನ ಡಿಸ್ಕಸ್ ಸುದರ್ಶನ ತೀವ್ರವಾದ ಬೆಳಕಿನಿಂದ ಹೊಳೆಯಿತು. ತನ್ನ ದಾರಿಯಲ್ಲಿ ಸಾವಿರಾರು ದಾನವರನ್ನು ನಾಶಪಡಿಸಿತು. ಯೋಧರು ಕಬ್ಬಿಣದ ಕ್ಷಿಪಣಿಗಳು, ಮುಷ್ಟಿಗಳು ಮತ್ತು ಕತ್ತಿಗಳೊಂದಿಗೆ ಘರ್ಷಣೆ ಮಾಡಿದಾಗ ಗಾಳಿಯು ದುಃಖದ ಕೂಗುಗಳಿಂದ ತುಂಬಿತ್ತು. ಪರ್ವತಗಳು ನೆಲಕ್ಕೆ ಅಪ್ಪಳಿಸಿದಾಗ ಅವರ ಪಾದಗಳ ಕೆಳಗೆ ಭೂಮಿ ನಡುಗಿತು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪಿದಾಗ ನರ ಮತ್ತು ನಾರಾಯಣರು ಅಸುರರ ಮೇಲೆ ತಮ್ಮ ಸಂಪೂರ್ಣ ಕೋಪವನ್ನು ಹೊರಹಾಕಿದರು. ಸುದರ್ಶನನು ಯುಗದ ಕೊನೆಯಲ್ಲಿ ಎಲ್ಲವನ್ನೂ ಸೇವಿಸುವ ಉರಿಯುತ್ತಿರುವ ಬೆಂಕಿಯಂತೆ ವಿನಾಶಕಾರಿ ಶಕ್ತಿಯಿಂದ ದಾನವರ ಮೇಲೆ ಹರಿದನು. ದೇವರುಗಳು ಧೈರ್ಯದಿಂದ ಹೋರಾಡಿದರು, ಆದರೆ ಭಗವಾನ್ ವಿಷ್ಣುವಿನ ಡಿಸ್ಕಸ್ ಅವರ ವಿಜಯದಲ್ಲಿ ನಿರ್ಣಾಯಕ ಅಂಶವೆಂದು ಸಾಬೀತಾಯಿತು. ಯುದ್ಧದ ನಂತರ ದೇವರುಗಳು ಮಂದಾರನಿಗೆ ಸರಿಯಾದ ಗೌರವವನ್ನು ಅರ್ಪಿಸಿದರು ಮತ್ತು ಅವನ ಸರಿಯಾದ ಸ್ಥಳಕ್ಕೆ ಅವನನ್ನು ಮರಳಿ ತಂದರು. ಅವರು ಪ್ರಾರ್ಥನೆ ಮತ್ತು ಸ್ತೋತ್ರಗಳನ್ನು ಸಲ್ಲಿಸುವ ಮೂಲಕ ತಮ್ಮ ವಿಜಯವನ್ನು ಆಚರಿಸಿದರು. ತಮ್ಮ ಸಂತೋಷದ ಕೂಗುಗಳಿಂದ ಸ್ವರ್ಗವನ್ನು ತುಂಬಿದರು. ಇಂದ್ರ ಮತ್ತು ಇತರ ದೇವತೆಗಳು ವಿಷ್ಣುವಿನ ಬಳಿಗೆ ಹೋಗಿ ಸುರಕ್ಷಿತವಾಗಿಡಲು ಅಮೃತದ ಪಾತ್ರೆಯನ್ನು ಉಡುಗೊರೆಯಾಗಿ ನೀಡಿದರು. ಹೀಗೆ ದೇವರುಗಳು ಮತ್ತು ಅಸುರರ ನಡುವಿನ ಮಹಾಯುದ್ಧವು ಕೊನೆಗೊಂಡಿತು. ಭಗವಾನ್ ವಿಷ್ಣುವು ಮತ್ತೊಮ್ಮೆ ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಅವನ ದೈವಿಕ ಶಕ್ತಿ ಮತ್ತು ಕುತಂತ್ರವು ಆ ದಿನವನ್ನು ಉಳಿಸಿ ನಿರಂತರ ಯುದ್ಧವನ್ನು ಖಾತ್ರಿಪಡಿಸಿತು. ಪ್ರಾಚೀನ ಕಥೆಗಳ ಕ್ಷೇತ್ರದಲ್ಲಿ ನುರಿತ ಕಥೆಗಾರನಾದ ಸೌತಿಯು ತನ್ನ ಪ್ರೇಕ್ಷಕರ ಮುಂದೆ ಕುಳಿತು ಕಾಲಾನುಕ್ರಮದ ಮತ್ತೊಂದು ಮೋಡಿ ಮಾಡುವ ಕಥೆಯನ್ನು ಹಂಚಿಕೊಳ್ಳಲು ಉತ್ಸುಕನಾಗಿದ್ದನು. ಚೆನ್ನಾಗಿ ಆಲಿಸಿ ಅವನು ಪ್ರಾರಂಭಿಸಿದನು. ಏಕೆಂದರೆ ನಾನು ದೈವಿಕ ಅಮೃತವನ್ನು ಸಾಗರದ ವಿಶಾಲ ವಿಸ್ತಾರದಿಂದ ಹೇಗೆ ಮಂಥನ ಮಾಡಲಾಯಿತು ಎಂಬುದರ ಕಥೆಯನ್ನು ವಿವರಿಸುತ್ತೇನೆ. ಸೌತಿಯು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಅವನ ಕೇಳುಗರನ್ನು ಹಿಂದಿನ ಯುಗಕ್ಕೆ ಕರೆದೊಯ್ದು ಆ ದಿನಗಳಲ್ಲಿ ಇಬ್ಬರು ಸಹೋದರಿಯರಾದ ವಿನತ ಮತ್ತು ಕದ್ದು ತಮ್ಮ ಬುದ್ಧಿವಂತಿಕೆ ಮತ್ತು ಕುತಂತ್ರಕ್ಕೆ ಹೆಸರುವಾಸಿಯಾಗಿದ್ದರು. ಅವರ ಸಂಭಾಷಣೆಯು ಭವ್ಯವಾದ ಕುದುರೆಯಾದ ಉಚ್ಚೈಶ್ರವರ ಕಡೆಗೆ ತಿರುಗಿತು. ಅವರ ಸೌಂದರ್ಯ ಮತ್ತು ಪರಾಕ್ರಮವು ಅದನ್ನು ನೋಡಿದ ಎಲ್ಲರ ಹೃದಯಗಳನ್ನು ಸೆರೆಹಿಡಿದಿದೆ. ಹೇಳಿ ಸ್ನೇಹಶೀಲ ಸಹೋದರಿ ಕ್ರದ್ರು ವಿನತರನ್ನು ಕೇಳಿದರು. ಈ ಭವ್ಯವಾದ ಕುದುರೆ ಯಾವ ಬಣ್ಣದ್ದಾಗಿದೆ? ವಿನತರ ನಗು ಪ್ರಕಾಶಮಾನವಾಗಿತ್ತು. ಅವರು ಉತ್ತರಿಸುತ್ತಾ, ಉಚ್ಚೈಶ್ರವರು ಖಂಡಿತವಾಗಿಯೂ ಬಿಳಿ ಬಣ್ಣದಲ್ಲಿದ್ದಾರೆ. ಇಬ್ಬರು ಸಹೋದರಿಯರು ಚೇಷ್ಟೆಯ ನೋಟವನ್ನು ವಿನಿಮಯ ಮಾಡಿಕೊಂಡರು ಮತ್ತು ಅವರ ಸಂಭಾಷಣೆಯು ಕುದುರೆಯ ನಿಜವಾದ ಬಣ್ಣವನ್ನು ಪಣಕ್ಕಿಡಲು ತಿರುಗಿತು. ಅದರ ಬಾಲದಲ್ಲಿ ಕಪ್ಪು ಬಣ್ಣವಿದೆ ಎಂದು ನಾನು ಭಾವಿಸುತ್ತೇನೆ. ಖದ್ರು ಕುತಂತ್ರದ ನಗುವಿನೊಂದಿಗೆ ಹೇಳಿದರು. ನಾವು ಅದರ ಮೇಲೆ ಬಾಜಿ ಕಟ್ಟೋಳ. ಪ್ರಿಯ ವಿನತ, ಒಬ್ಬನು ಇನ್ನೊಬ್ಬನ ಗುಲಾಮನಾಗಲಿ. ಸಹೋದರಿಯರು ಬೇರೆಯಾದರು. ಇಬ್ಬರೂ ತಮ್ಮ ಗುಹೆ ಸರಿಯಾಗಿದೆ ಎಂದು ಸಾಬೀತುಪಡಿಸಲು ನಿರ್ಧರಿಸಿದರು. ಮರುದಿನ ಅವರು ಉಚ್ಚೈಶ್ರವರನ್ನು ಇರಿಸಲಾಗಿದ್ದ ಅಶ್ವಶಾಲೆಗೆ ಮರಳಿದರು. ಆದರೆ ಖದ್ರು ತನ್ನ ಸಹೋದರಿಯನ್ನು ಮೋಸಗೊಳಿಸಲು ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಳು. ಆಕೆ ತನ್ನ 1000 ಸರ್ಪಪುತ್ರರನ್ನು ಕರೆದು ಕತ್ತಲಿನಲ್ಲಿ ಕುದುರೆಯ ಬಾಲವನ್ನು ಮುಚ್ಚಿಕೊಂಡು ಕಪ್ಪು ಕೂದಲಾಗಿ ಬದಲಾಗುವಂತೆ ಆದೇಶಿಸಿದಳು. ಆದಾಗ್ಯೂ ಆಕೆ ಹಾವುಗಳು ತಮ್ಮ ತಾಯಿಯ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದವು ಮತ್ತು ಅವಳು ಕೋಪದಿಂದ ಅವರನ್ನು ಶಪಿಸಿದಳು. ರಾಜ ಜನಮೇಜಯನ ಸರ್ಪಗತ್ಯಾಗದ ಸಮಯದಲ್ಲಿ ಅಗ್ನಿ ನಿಮ್ಮೆಲ್ಲರನ್ನೂ ಸೇವಿಸುತ್ತಾನೆ ಎಂದು ಹೇಳಿದರು. ಸ್ವತಃ ಅಜ್ಜಿಬ್ರಹ್ಮ ಕದ್ದು ಅವಳ ಕ್ರೂರ ಶಾಪವನ್ನು ಕೇಳಿದನು ಮತ್ತು ತನ್ನ ಜೀವಿಗಳ ಬಗ್ಗೆ ಸಹಾನುಭೂತಿಯಿಂದ ಚಲಿಸಿದನು.
ಅದನ್ನು ದೇವರುಗಳೊಂದಿಗೆ ಅನುಮೋದಿಸಿದನು. ಅವುಗಳು ಹೆಚ್ಚಾಗುತ್ತಿದ್ದಂತೆ ಅವುಗಳ ವಿಷ ಮತ್ತು ಶಕ್ತಿಯು ಎಲ್ಲಾ ಜೀವಿಗಳಿಗೆ ಬೆದರಿಕೆಯಾಗಿ ಪರಿಣಮಿಸಿತು. ಇತರರ ಮರಣವನ್ನು ಬಯಸುವವರು ತಮ್ಮ ಮರಣವನ್ನು ಎದುರಿಸಬೇಕಾಗುತ್ತದೆ ಎಂದು ಅದುಷ್ಟವು ಆದೇಶಿಸಿತು. ದೇವರುಗಳು ಕದ್ರುವಿನ ಕ್ರಮವನ್ನು ಬೆಂಬಲಿಸಿದರು. ಇದು ಹೆಚ್ಚಿನ ಒಳಿತಿಗಾಗಿ ಅಗತ್ಯವೆಂದು ಪರಿಗಣಿಸಿದರು. ಬ್ರಹ್ಮನು ಸರ್ಪಗಳ ತಂದೆಯಾದ ಕಶ್ಯಪನನ್ನು ಕರೆದು, ಎಲ್ಲಾ ಶತ್ರುಗಳನ್ನು ಜಯಿಸುವವೋ ಶುದ್ಧನೇ, ನಿನ್ನ ಪುತ್ರರ ಹಣೆಬರಹಕ್ಕಾಗಿ ದುಃಖಿಸಬೇಡ. ಹಾವಿನ ತ್ಯಾಗದಲ್ಲಿ ಅವರ ನಾಶವನ್ನು ಬಹಳ ಹಿಂದೆಯೇ ಆದೇಶಿಸಲಾಯಿತು. ಈ ಮಾತುಗಳೊಂದಿಗೆ ದೈವಿಕ ಸೃಷ್ಟಿಕರ್ತನು ಕಶ್ಯಪನಿಗೆ ವಿಷವನ್ನು ತಟಸ್ಥಗೊಳಿಸುವ ಜ್ಞಾನವನ್ನು ನೀಡಿದನು. ದುಃಖದ ನಡುವೆ ಸಾಂತ್ವನವನ್ನು ನೀಡಿದನು. ಹೀಗೆ ಸೌತ್ಯ ಕಥೆಯು ಕೊನೆಗೊಂಡಿತು. ತನ್ನ ಕೇಳುಗರ ಹೃದಯದಲ್ಲಿ ಶಾಶ್ವತವಾಗಿ ಕೆತ್ತಲಾಗುವ ಒಂದು ನಿರೂಪಣೆಯನ್ನು ನೇಗೆ ಮಾಡಿತು. ಈ ಪ್ರಾಚೀನ ಕಥೆಯಲ್ಲಿ ನಾವು ಅದೃಷ್ಟದ ಸಂಕೀರ್ಣ ಜಾಲ ಮತ್ತು ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಸಮತೋಲನಕ್ಕೆ ಸಾಕ್ಷಿಯನ್ನು ಕಂಡುಕೊಳ್ಳುತ್ತೇವೆ. ಕಥೆಗಾರನು ತನ್ನ ವೃತ್ತಾಂತವನ್ನು ಮುಕ್ತಾಯಗೊಳಿಸಿದಾಗ ಪ್ರೇಕ್ಷಕರು ಬ್ರಹ್ಮಾಂಡದ ರಹಸ್ಯಗಳನ್ನು ಆಲೋಚಿಸಲು ಬಿಡಲಾಯಿತು. ರಾತ್ರಿ ಬೆಳಗಾಗುತ್ತಿದ್ದಂತೆ ಕದ್ರು ಮತ್ತು ವಿನತಾ ಎಂಬ ಇಬ್ಬರು ಸಹೋದರಿಯರು ತುರ್ತು ಮತ್ತು ಅಸಹನೆಯೊಂದಿಗೆ ಹೊರಟರು. ಅವರು ಭವ್ಯವಾದ ಕುದುರೆ ಉಚ್ಚೈಶ್ರವರನ್ನು ಹತ್ತಿರದಿಂದ ನೋಡಲು ಹೊರಟರು. ಆದರೆ ಅವರ ಪ್ರಯಾಣವು ತನ್ನದೇ ಆದ ಸವಾಲುಗಳಿಲ್ಲದೆ ಇರಲಿಲ್ಲ. ಸಹೋದರಿಯರು ಗುಲಾಮಗಿರಿಯ ಬಗ್ಗೆ ಬಾಜಿ ಕಟ್ಟಿದರು ಮತ್ತು ಈ ಅದ್ಭುತ ಜೀವಿಗೆ ಸಾಕ್ಷಿಯಾಗುವ ಮೂಲಕ ಮಾತ್ರ ಅವರು ತಮ್ಮ ವಿವಾದವನ್ನು ಬಗೆಹರಿಸಲು ಸಾಧ್ಯವಾಯಿತು. ಅವರು ನಡೆಯುತ್ತಿದ್ದಾಗ ಸಾಗರದ ವಿಶಾಲವಾದ ವಿಸ್ತಾರವು ಅವರ ಮುಂದೆ ತೆರೆದುಕೊಂಡಿತು. ಅದರ ನೀರು ಕಣ್ಣಿಗೆ ಕಾಣದಷ್ಟು ವಿಸ್ತರಿಸಿದೆ. ಗಾಳಿಯಲ್ಲಿ ಪ್ರತಿಧ್ವನಿಸುವ ಕಿವುಡ ಧ್ವನಿಯೊಂದಿಗೆ ಸುತ್ತುತ್ತದೆ ಮತ್ತು ಗರ್ಜಿಸುತ್ತದೆ. ಸಹೋದರಿಯರು ಅದರ ವಿಶಾಲತೆಗೆ ಹೋಲಿಸಿದರೆ ಚಿಕ್ಕವರಾಗಿದ್ದರು, ಆದರೂ ಅದರ ಭವ್ಯವಾದ ಉಪಸ್ಥಿತಿಗೆ ಆಕರ್ಷಿತರಾದರು. ಅದರ ಆಳದಲ್ಲಿ ಈಜುವ ಮೀನುಗಳ ಸಂಪೂರ್ಣ ಸಂಖ್ಯೆಯನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಅವುಗಳಲ್ಲಿ ಕೆಲವು ದೊಡ್ಡದಾದವು. ಅವು ತಿಮಿಂದಿರವನ್ನು ನುಂಗಲು ಸಾಧ್ಯವಾಯಿತು. ಸಾಗರದ ನೀರು ಮಕರಗಳು ಮತ್ತು ವಿವಿಧ ರೂಪಗಳ ಜೀವಿಗಳಿಂದ ಹಿಡಿದು ಆಮೆಗಳು ಮತ್ತು ಮೊಸಳೆಗಳವರೆಗೆ ಜೀವರಾಶಿಗಳಿಂದ ತುಂಬಿ ತುಳುಕುತ್ತಿತ್ತು. ಜಲವಾಸಿ ಪ್ರಾಣಿಗಳ ಶಬ್ದಗಳಿಂದ ಗಾಳಿ ದಟ್ಟವಾಗಿತ್ತು. ಅವುಗಳ ಗರ್ಜನೆಗಳು ಮತ್ತು ಚಿಲಿಪಿಗಳು ಸಂಗೀತದ ಕೋಲಾಹಲದಂತೆ ಗಾಳಿಯನ್ನು ತುಂಬಿದವು. ಸಹೋದರಿಯರು ಈ ನಂಬಲಾಗದ ದೃಶ್ಯವನ್ನು ನೋಡುತ್ತಿದ್ದಂತೆ ಅವರು ಸಾಗರದ ಶಕ್ತಿಯ ಬಗ್ಗೆ ಭಯ ಮತ್ತು ಗೌರವದ ಭಾವವನ್ನು ಅನುಭವಿಸುವುದನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಅವರು ತೀರಕ್ಕೆ ಹತ್ತಿರವಾಗುತ್ತಿದ್ದಂತೆ ಅದರ ತೀರದಿಂದ ಬೀಸುವ ಗಾಳಿಯು ನೀರಿನ ಮೇಲ್ಮೈಗೆ ಅಡ್ಡಲಾಗಿ ನೃತ್ಯ ಮಾಡುವುದನ್ನು ಅವರು ಗಮನಿಸಿದರು. ಅದು ಅಲೆಗಳನ್ನು ಸೃಷ್ಟಿಸಿತು. ಅದು ಗಾಳಿಯಲ್ಲಿ ಎತ್ತರಕ್ಕೆ ಏರಿತು. ಚಂದ್ರನ ಪ್ರಭಾವವು ಉಬ್ಬಿದ ಬಿಲ್ಲೋಗಳಲ್ಲಿ ಸ್ಪಷ್ಟವಾಗಿತ್ತು. ಅಲೆಗಳು ಯಾವುದೋ ಕಾಣದ ಶಕ್ತಿಯಿಂದ ಅಲುಗಾಡುತ್ತಿವೆ. ಸಮುದ್ರದ ನೀರು ಈ ಹಿಂದೆ ತೊಂದರೆಗೊಳಗಾಗಿದೆ ಎಂದು ಅವರು ಅರಿತುಕೊಂಡಾಗ ಸಹೋದರಿಯರು ತಮ್ಮ ಬೆನ್ನೆಲುಬುಗಳ ಮೇಲೆ ನಡುಕವನ್ನು ಅನುಭವಿಸಿದರು. ಒಮ್ಮೆ ಮುಳುಗಿದ ಭೂಮಿಯನ್ನು ಮೇಲಕ್ಕೆತ್ತಲು ಕಾಡು ಹಂದಿಯ ರೂಪವನ್ನು ತೆಗೆದುಕೊಂಡಿದ್ದ ಪ್ರಬಲ ಭಗವಾನ್ ಗೋವಿಂದನಿಂದಲೂ ಸಹ ಅವರ ನೋಟವು ಸಾಗರದ ಆಳದ ಮೇಲೆ ಬಿದ್ದಿತು. ಅಲ್ಲಿ ಪುನರುಜ್ಜೀವನಗೊಂಡ ಶಿ ಅತ್ರಿ ಅದರ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಆದರೆ 100 ವರ್ಷಗಳ ನಂತರ ವಿಫಲರಾದರು. ಮಹಾನ್ ದೇವತೆ ವಿಷ್ಣುವೂ ಸಹ ತನ್ನ ಯೋಗ ನಿದ್ರೆಯ ಸಮಯದಲ್ಲಿ ಆಧ್ಯಾತ್ಮಿಕ ಧ್ಯಾನದ ಮಂತ್ರದ ಅಡಿಯಲ್ಲಿ ಆಳವಾದ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆದನು ಎಂದು ಹೇಳಲಾಗುತ್ತದೆ. ಸಾಗರದ ವೈಭವಕ್ಕೆ ಹೋಲಿಸಿದರೆ ಅವರು ಕೇವಲ ಸಣ್ಣ ಜೀವಿಗಳು ಎಂಬ ಅರಿವಿನಿಂದ ಸಹೋದರಿಯರು ವಿನಮ್ರರಾದರು. ಅವರು ಅಲ್ಲಿ ನಿಂತಾಗ ಸಹೋದರಿಯರು ಪ್ರಣಯ ಸ್ಪರ್ಧಿಗಳಂತೆ ಸಾಗರಕ್ಕೆ ಹರಿಯುವ ಪ್ರಬಲ ನದಿಗಳನ್ನು ನೋಡಿದರು. ಪ್ರತಿಯೊಬ್ಬರೂ ಅದರ ನೀರನ್ನು ಎದುರಿಸಲು ಉತ್ಸುಕರಾಗಿದ್ದರು. ಸಾಗರದ ಅಲೆಗಳು ನೃತ್ಯ ಮಾಡುವುದನ್ನು ಮತ್ತು ಸುತ್ತುತ್ತಿರುವುದನ್ನು ಅವರು ವಿಸ್ಮಯದಿಂದ ನೋಡಿದರು. ಯಾವಾಗಲೂ ತುಂಬಿರುತ್ತವೆ ಮತ್ತು ಯಾವಾಗಲೂ ಮಿತಿಯಿಲ್ಲದ ಶಕ್ತಿಯಿಂದ ಚಲಿಸುತ್ತವೆ.
ಜಲಚರ ಜೀವಿಗಳ ಶಬ್ದಗಳು ಗಾಳಿಯನ್ನು ತುಂಬಿದವು. ಸಾಗರದ ಶಕ್ತಿ ಮತ್ತು ವೈಭವವನ್ನು ನಿರಂತರವಾಗಿ ನೆನಪಿಸುತ್ತದೆ. ಸಹೋದರಿಯರು ಒಂದು ಕ್ಷಣ ಅಲ್ಲಿ ನಿಂತು ಈ ವಿಸ್ಮಯಕರ ದೃಶ್ಯದ ಸಂಪೂರ್ಣ ಪ್ರಮಾಣವನ್ನು ತೆಗೆದುಕೊಂಡರು. ಅವರು ಚಿಕ್ಕವರಾಗಿದ್ದರೂ ತಮಗಿಂತ ದೊಡ್ಡದರೊಂದಿಗೆ ಸಂಪರ್ಕ ಹೊಂದಿದ್ದಾರೆಂದು ಭಾವಿಸಿದರು. ಅವರು ಬ್ರಹ್ಮಾಂಡದಾದ್ಯಂತ ವಿಸ್ತರಿಸಿರುವ ದೊಡ್ಡ ವಸ್ತ್ರದ ಭಾಗವಾಗಿದ್ದಾರೆ ಮತ್ತು ಅವರು ಸಾಗರದ ವಿಶಾಲವಾದ ವಿಸ್ತಾರವನ್ನು ನೋಡುತ್ತಿರುವಾಗ ಅವರ ಪ್ರಯಾಣವು ಯೋಗ್ಯವಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಅದರ ಸೌಂದರ್ಯ ಮತ್ತು ಶಕ್ತಿಗೆ ಸಾಕ್ಷಿಯಾಗಿದ್ದರಿಂದ ದೂರದ ಯುಗದಲ್ಲಿ ನಾಗಾಗಳು ಹಾವಿನಂತಹ ಪ್ರಭೇದವು ಸಾಗರದ ವಿಶಾಲ ವಿಸ್ತಾರದಲ್ಲಿ ವಾಸಿಸುತ್ತಿದ್ದವು. ಅವರ ತಾಯಿ ವಿನತರ ಸಹೋದರಿ ಕದ್ದು ತನ್ನ ಸಹೋದರನಿಂದ ಅನ್ಯಾಯಕ್ಕೊಳಗಾಗಿದ್ದಳು ಮತ್ತು ಅವಳು ಬುದ್ಧಿವಂತಿಕೆಯ ಮೂಲಕ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಿದಳು. ಇಬ್ಬರು ಸಹೋದರಿಯರು ದಕ್ಷನ ಪುತ್ರಿಯರು ತಮ್ಮ ಕುತಂತ್ರ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದರು. ಅವರು ಆಕಾಶದ ಉದ್ದಕ್ಕೂ ಸುತ್ತಾಡುತ್ತಿರುವಾಗ, ಕೆಳಗಿರುವ ಅಂತ್ಯವಿಲ್ಲದ ನೀರನ್ನು ನೋಡುತ್ತಿರುವಾಗ ಅವರು ಸಮುದ್ರದ ಮೇಲೆ ಅದರ ಎಲ್ಲಾ ಕೋಪದಲ್ಲಿ ಮಿಂಚಿದರು. ಗಾಳಿಯು ಬೃಹತ್ ಅಲೆಗಳನ್ನು ಹಾರಿಸಿತು. ಅದು ಅತ್ಯಂತ ಸ್ಥಿತಿಸ್ಥಾಪಕ ಜೀವಿಗಳನ್ನು ಸಹ ಆವರಿಸುವ ಅಪಾಯವನ್ನುಂಟು ಮಾಡಿತು. ಬೃಹತ್ ಮೀನುಗಳ ಶಾಲೆಗಳು ತಿಮಿಂಗಿಲಗಳ ಪಕ್ಕದಲ್ಲಿ ಈಜುತ್ತಿದ್ದವು. ಆದರೆ ಮಕರಗಳು, ಅರ್ಧಹಾವು ಆದ ಮೀನು ರಾಕ್ಷಸವು ಮೇಲ್ಮೈಯ ಕೆಳಗೆ ಅಡಗಿದ್ದವು. ಸಾಗರದ ಆಳದಲ್ಲಿನ ಜೀವನದ ವೈವಿಧ್ಯತೆಯನ್ನು ನೋಡಿ ಸಹೋದರಿಯರು ಆಶ್ಚರ್ಯಚಕಿತರಾದರು. ಅವರು ಕತ್ತಲನ್ನು ಬೆಳಗಿಸುವ ನೆಲದರಿಯ ಬೆಂಕಿಯ ವಿಲಕ್ಷಣ ಹೊಳಪನ್ನು ಮತ್ತು ಈ ವಿಶಾಲ ವಿಸ್ತಾರವನ್ನು ಆಯ್ದ ಜಲ ದೇವತೆಯಾದ ವರುಣನ ಭವ್ಯವಾದ ಉಪಸ್ಥಿತಿಯನ್ನು ನೋಡಿದರು. ನಾಗಾಗಳು ಸಹ ಇಲ್ಲಿ ತಮ್ಮ ವಾಸಸ್ಥಾನವನ್ನು ನೇಮಿಸಿಕೊಂಡರು. ಹವಳದ ದಿಬ್ಬಗಳ ನಡುವೆ ಅದ್ಭುತವಾದ ಆವಾಸಸ್ಥಾನಗಳಲ್ಲಿ ವಾಸಿಸುತ್ತಿದ್ದರು. ಸಮುದ್ರದ ಅದ್ಭುತಗಳನ್ನು ನೋಡುತ್ತಿರುವಾಗ ಕದ್ರು ಮತ್ತು ವಿನತಾ ತಮ್ಮ ಸಹೋದರಿಯ ಮೇಲೆ ನಿಖರವಾದ ಸೇಡು ತೀರಿಸಿಕೊಳ್ಳಲು ಒಂದು ಯೋಜನೆಯನ್ನು ರೂಪಿಸಿದರು. ಅವರು ಅವಳ ಬುದ್ಧಿವಂತಿಕೆ ಮತ್ತು ಕುತಂತ್ರವನ್ನು ಪರೀಕ್ಷಿಸುವ ಒಂದು ಪಂಥಕ್ಕೆ ಸವಾಲು ಹಾಕುತ್ತಿದ್ದರು. ಆದ್ದರಿಂದ ಅವರ ಕಣ್ಣುಗಳಲ್ಲಿ ಚೇಷ್ಟೆಯ ಹೊಳಪಿನಿಂದ ಅವರು ನಾಗಾಗಳನ್ನು ಮೋಸಗೊಳಿಸಲು ಹೊರಟರು. ಭವ್ಯವಾದ ಕುದುರೆಯ ಬಾಲದೊಳಗೆ ಕೂದಲಾಗಿ ಬದಲಾಗುವಂತೆ ಮನವೊಲಿಸಿದರು. ಕರ್ತವ್ಯಕ್ಕೆ ಬದ್ಧರಾಗಿದ್ದ ನಾಗಾಗಳು ತಮ್ಮ ತಾಯಿಯ ಆಜ್ಞೆಗೆ ಮನಸ್ಸಿಲ್ಲದೆ ಒಪ್ಪಿಕೊಂಡರು. ಅವರು ಕುದುರೆಯ ಬಾಲಕ್ಕೆ ಜಾರಿಕೊಂಡು ತಮ್ಮನ್ನು ತಾವು ಪ್ರತ್ಯೇಕವಾದ ಕೂದಲಿನ ಎಳೆಗಳಾಗಿ ಪರಿವರ್ತಿಸಿಕೊಂಡರು. ಈ ಕೃತ್ಯವು ಅವರ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಘಟನೆಗಳ ಸರಣಿಯನ್ನು ಪ್ರಾರಂಭಿಸುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಏತನ್ಮಧ್ಯೆ ಇಬ್ಬರು ಸಹೋದರಿಯರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಅವರು ಆಕಾಶದಲ್ಲಿ ಸುತ್ತಾಡುತ್ತಿರುವಾಗ ಸಂಭಾಷಣೆ ಮತ್ತು ನಗುಗಳಲ್ಲಿ ಕಳೆದು ಹೋದರು. ಅವರ ಹಾಸ್ಯವು ಸೂಕ್ಷ್ಮ ದ್ವೇಷದಿಂದ ಕೂಡಿತ್ತು, ಏಕೆಂದರೆ ಅವರ ಪಂಥವು ಶೀಘ್ರದಲ್ಲೇ ಜಗತ್ತಿಗೆ ಬಹಿರಂಗಗೊಳ್ಳುತ್ತದೆ ಎಂದು ಅವರಿಗೆ ತಿಳಿದಿತ್ತು ಮತ್ತು ಅದು ಯಾವಾಗ ಯಾರು ವಿಜಯಶಾಲಿಯಾಗುತ್ತಾರೆ ಎಂಬುದನ್ನು ಸಮಯ ಮಾತ್ರ ಹೇಳುತ್ತದೆ. ಪ್ರವಿನತ ಅಥವಾ ಅವಳ ಕುತಂತ್ರದ ಸಹೋದರಿ ಕದ್ರು ಸಹೋದರಿಯರು ದಿಗಂತದಲ್ಲಿ ಕಣ್ಮರೆಯಾಗುತ್ತಿದ್ದಂತೆ ಸಾಗರವು ತನ್ನ ಶಾಶ್ವತ ನೃತ್ಯವನ್ನು ಮುಂದುವರೆಸಿತು. ಅಲೆಗಳು ದಳದ ವಿರುದ್ಧ ಅಪ್ಪಳಿಸಿದವು. ಈರ ಕುದುರೆಯ ಬಾಲದೊಳಗೆ ರೂಪಾಂತರಗೊಂಡ ನಾಗಾಗಳು ತಮ್ಮ ಅದೃಷ್ಟವನ್ನು ಮುಚ್ಚಲು ತಾಳ್ಮೆಯಿಂದ ಕಾಯುತ್ತಿದ್ದರು. ಮಹಾಕಾವ್ಯದ ಅನುಪಾತದ ನಾಟಕಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಇದು ಕುಟುಂಬದ ನಿಷ್ಠೆ ಮತ್ತು ಒಡಹುಟ್ಟಿದವರ ಪೈಪೋಟಿಯ ಮಿತಿಗಳನ್ನು ಪರೀಕ್ಷಿಸುತ್ತದೆ. ಬ್ರಹ್ಮಾಂಡದ ವಿಶಾಲವಾದ ವಿಸ್ತಾರದಲ್ಲಿ ತನ್ನ ನಿಷ್ಠಾವಂತ ಒಡನಾಡಿಯಾದ ವಿನತನೊಂದಿಗೆ ವೇಗವಾಗಿ ಮತ್ತು ದೃಢನಿಶ್ಚಯದ ವ್ಯಕ್ತಿಯಾಗಿದ್ದ ಕದ್ರು ಸಮುದ್ರದ ಆಚೆಗೆ ಹಾರಿದ. ಅವರು ಚಂದ್ರನ ಕಿರಣಗಳಂತಹ ಬಿಳಿ ಕೋಟ್ ಮತ್ತು ಕಪ್ಪು ಕೂದಲುಗಳಿಂದ ಅಲಂಕರಿಸಲ್ಪಟ್ಟ ಬಾಲವನ್ನು ಹೊಂದಿರುವ ಭವ್ಯವಾದ ಕುದುರೆಯ ಬಳಿರಿಳಿಯುತ್ತಿದ್ದಂತೆ ಕದ್ರುವಿನ ಕಣ್ಣುಗಳು ವಿಜಯದಿಂದ ಮಿನುಗಿದವು.
ಏಕೆಂದರೆ ಇದೇ ಕ್ಷಣದಲ್ಲಿ ಅವಳು ವಿನತನ ವಿರುದ್ಧ ಪಂಥವನ್ನು ಗೆದ್ದಿದ್ದಳು ಮತ್ತು ಅವಳ ಪ್ರತಿಸ್ಪರ್ಧಿ ಈಗ ಅವಳನ್ನು ಸೇವಿಸಲು ಬದ್ಧನಾಗಿದ್ದನು. ದುಃಖ ಮತ್ತು ಹತಾಶೆಯಿಂದ ಹೊರಬಂದ ವಿನತ ಕದ್ರುವಿನ ಕಠಿಣ ಆಡಳಿತದ ಅಡಿಯಲ್ಲಿ ಗುಲಾಮಗಿರಿಯಲ್ಲಿ ಸಿಲುಕಿದರು. ದುಃಖದಿಂದ ತುಂಬಿದ ಅವಳ ಹೃದಯವು ಇನ್ನೂ ಹುಟ್ಟಬೇಕಾಗಿದ್ದ ತನ್ನ ಪ್ರೀತಿಯ ಮಗುವಿನಿಂದ ಬೇರ್ಪಟ್ಟಿರುವ ಆಲೋಚನೆಯನ್ನು ಸಹಿಸಲಾಗಲಿಲ್ಲ. ಆದ್ದರಿಂದ ದಿನಗಳು ಕಳೆದಂತೆ ವಿನತಾ ತನ್ನ ಮಗನ ಜನನಕ್ಕಾಗಿ ಆತಂಕದಿಂದ ಕಾಯುತ್ತಿದ್ದಳು. ಅವನು ತನ್ನ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ತರುತ್ತಾರೆ ಎಂಬ ಭರವಸೆಯನ್ನು ಹೊಂದಿದ್ದಳು. ಅಂತಿಮವಾಗಿ ತನ್ನ ತಾಯಿಯ ಸಹಾಯವಿಲ್ಲದೆ ತನ್ನ ಮೊಟ್ಟೆಯಿಂದ ಬಲವಾದ ಪಕ್ಷಿಯಾದ ಗರುಡನು ಹೊರಹೊಮ್ಮಿದ ಕ್ಷಣ ಬಂದಿತು. ವೈಭವದಿಂದ ಪ್ರಕಾಶಮಾನವಾದ ಅವನ ಕಣ್ಣುಗಳು ಮಿಂಚಿನಂತೆ ಹೊಳೆಯುತ್ತಿದ್ದವು. ಅವನು ತನ್ನ ಉಪಸ್ಥಿತಿಯಿಂದ ಬ್ರಹ್ಮಾಂಡವನ್ನು ಬೆಳಗಿಸಿದನು. ಅವನು ಗಾತ್ರ ಮತ್ತು ಶಕ್ತಿಯಲ್ಲಿ ಬೆಳೆದಂತೆ ಅವನ ದೇಹವು ಆಕಾಶಕ್ಕೆ ಏರಿತು. ಅವನನ್ನು ನೋಡಿದರೆಲ್ಲರನ್ನೂ ಭಯದಿಂದ ತುಂಬಿತು. ಗರುಡನ ಆಗಮನವನ್ನು ಕಂಡ ದೇವರುಗಳೇ ಭಯದಿಂದ ನಡುಗಿದರು. ಅವನ ಸಿಂಹಾಸನದ ಮೇಲೆ ಕುಳಿತಿದ್ದ ಅಗ್ನಿ ದೇವತೆಯಾದ ವಿಭವಾಸುವಿನ ರಕ್ಷಣೆಯನ್ನು ಕೋರಿದರು. ಅವನನ್ನು ಸುತ್ತುವರೆದಿರುವ ಜ್ವಾಲೆಗಳ ರಾಶಿ ದೇವರುಗಳು ಅಗ್ನಿಗೆ ತಲೆಬಾಗಿದರು ಮತ್ತು ಅವನ ಶಕ್ತಿಯನ್ನು ನಿಗ್ರಹಿಸುವಂತೆ ಅವನನ್ನು ಬೇಡಿಕೊಂಡರು. ಇಲ್ಲದಿದ್ದರೆ ಅದು ಅವರೆಲ್ಲರನ್ನೂ ನಂಬುತ್ತದೆ. ಆದಾಗ್ಯೂ ಗರುಡನು ಬೆದರಿಕೆಯಲ್ಲ, ಬದಲಿಗೆ ವಿನತನ ಸಂತೋಷವನ್ನು ಉತ್ತೇಜಿಸಲು ಜನಿಸಿದ ಪ್ರಬಲ ವ್ಯಕ್ತಿಯೆಂದು ಬಹಿರಂಗಪಡಿಸಿದನು. ಅವನು ಸರ್ಪಗಳ ವಿನಾಶಕ ಮತ್ತು ದೈತ್ಯರು ಮತ್ತು ರಾಕ್ಷಸರ ವಿರುದ್ಧ ದೇವತೆಗಳ ಮಿತ್ರನಾಗಿದ್ದ ಕಶ್ಯಪನ ಮಗನಾಗಿದ್ದನು. ಅಗ್ನಿ ದೇವರುಗಳನ್ನು ಹತ್ತಿರ ಬರಲು ಮತ್ತು ಗರುಡನ ವೈಭವವನ್ನು ನೋಡಲು ಆಹ್ವಾನಿಸಿದನು. ದೇವರುಗಳು ಅವರ ಭಯವು ಕಡಿಮೆಯಾಗಿ ಗೌರವ ಮತ್ತು ಆರಾಧನೆಯೊಂದಿಗೆ ಗರುಡನ ಬಳಿಗೆ ಬಂದರು. ಅವರು ಅವನನ್ನು ಅನೇಕ ಹೆಸರುಗಳಿಂದ ಕರೆದರಿಸಿ, ಎಲ್ಲರ ವಿನಾಶಕ, ಎಲ್ಲರ ಸೃಷ್ಟಿಕರ್ತ, ಹಿರಣ್ಯಗರ್ಭ, ಸೃಷ್ಟಿಯ ಪೂರ್ವಶ, ಇಂದ್ರ, ಹಯಗ್ರೀವ, ವಿಷ್ಣು ಮತ್ತು ಬ್ರಹ್ಮಾಂಡದ ಒಡೆಯ. ಅವರು ಅವನ ಶಕ್ತಿ, ಬುದ್ಧಿವಂತಿಕೆ ಮತ್ತು ಅವನ ಪರೋಪಕಾರವನ್ನು ಶ್ಲಾಘಿಸಿದರು. ಅವರು ಗರುಡನನ್ನು ಆರಾಧಿಸುತ್ತಿದ್ದಾಗ ಅವರ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ಆತನ ಸದ್ಗುಣಗಳನ್ನು ಶ್ಲಾಘಿಸುತ್ತಿದ್ದವು ಮತ್ತು ಆತನ ರಕ್ಷಣೆಯನ್ನು ಬಯಸುತ್ತಿದ್ದವು. ಓ ಹೊಳೆಯುವವನೇ, ಅವರು ಹೇಳಿದರು, ನೀನು ಎಲ್ಲರ ವಿನಾಶಕ, ಆದರೂ ಎಲ್ಲರ ಸೃಷ್ಟಿಕರ್ತ. ನೀನು ಜೀವನದ ಮೂಲತತ್ವ, ಸೂರ್ಯನ ಶಕ್ತಿ, ಬೌದ್ಧಿಕ ಕಾರ್ಯಗಳು ಮತ್ತು ನಮ್ಮ ಮಹಾನ್ ರಕ್ಷಕ. ನೀನು ಪವಿತ್ರತೆ, ಶುದ್ಧತೆ, ಕತ್ತಲೆಯಿಲ್ಲದ ಸಾಗರ ಮತ್ತು 6 ಉನ್ನತ ಗುಣಗಳನ್ನು ಹೊಂದಿದ್ದೀಯ. ಅವರ ಭಕ್ತಿಯಿಂದ ಪ್ರೇರಿತರಾದ ಗರುಡನು ತನ್ನ ಶಕ್ತಿ ಮತ್ತು ವೈಭವವನ್ನು ಕಡಿಮೆ ಮಾಡಿ ದೇವರುಗಳ ಭಯವನ್ನು ಶಾಂತಗೊಳಿಸಿದನು ಮತ್ತು ಬ್ರಹ್ಮಾಂಡದ ಸಮತೋಲನವನ್ನು ಪುನರಸ್ಥಾಪಿಸಿದನು. ಹೀಗೆ ದೈವಿಕ ಸಂಪರ್ಕದ ಈ ಕ್ಷಣದಲ್ಲಿ ಬ್ರಹ್ಮಾಂಡವು ತನ್ನ ಶಕ್ತಿಯನ್ನು ಮತ್ತು ವೈಭವವನ್ನು ಕಡಿಮೆ ಮಾಡಿಕೊಂಡಿತು. ದೇವತೆಗಳ ಸಾಮ್ರಾಜ್ಯದಲ್ಲಿ ಮುಂಬರುವ ಲೋಕಗಳ ಭವಿಷ್ಯವನ್ನು ನಿರ್ಧರಿಸುವ ಒಂದು ಮಹತ್ತರವಾದ ಕಥೆಯು ತೆರೆದುಕೊಂಡಿತು. ಇದು ರಾಹುವಿನೊಂದಿಗೆ ಪ್ರಾರಂಭವಾಯಿತು. ಒಂದು ಕಾಲದಲ್ಲಿ ಸಮುದ್ರದ ಮಂಥನದ ಸಮಯದಲ್ಲಿ ದೇವರುಗಳ ನಡುವೆ ಮೋಸಗಾರನೆಂದು ಗುರುತಿಸಲ್ಪಟ್ಟ ಸರ್ಪದಂತಹ ಜೀವಿ, ಸೂರ್ಯ ಪ್ರಕಾಶಮಾನವಾದ ಸೂರ್ಯ ದೇವರು ಮತ್ತು ಸೋಮಚಂದ್ರ ದೇವರು ರಾಹುವಿನ ನಿಜವಾದ ಸ್ವಭಾವವನ್ನು ಗುರುತಿಸಿದ್ದರು ಮತ್ತು ಆ ಕ್ಷಣದಿಂದ ಅವನು ಅವರ ಬಗ್ಗೆ ಆಳವಾದ ದ್ವೇಷವನ್ನು ಹೊಂದಿದ್ದನು. ವರ್ಷಗಳು ಕಳೆದಂತೆ ರಾಹುವಿನ ಅಸಮಾಧಾನವು ಕುದಿಯಿತು. ಒಂದು ದಿನದವರೆಗೆ ಅವನು ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ನಿರ್ಧರಿಸಿದನು. ಅವನಿಗೆ ತುಂಬಾ ಅನ್ಯಾಯ ಮಾಡಿದ ಸೂರ್ಯ ದೇವರನ್ನು ಅವನು ನಂಬುತ್ತಾನೆ. ಈ ಕತ್ತಲೆಯ ಉದ್ದೇಶದಿಂದ ರಾಹು ಪಶ್ಚಿಮ ಪರ್ವತಗಳಿಗೆ ಹೊರಟನು. ಅಲ್ಲಿ ಸೂರ್ಯ ವಾಸಿಸುತ್ತಿದ್ದನು. ಅವನ ಪೀಡಿತನಿಂದ ಸೇವಿಸಲ್ಪಡುವ ಆಲೋಚನೆಯೇ ದೇವರುಗಳನ್ನು ಭಯದಿಂದ ತುಂಬಿತ್ವೇತನದ್ದೇ
ಮಹಾಸಾಗರದ ಇನ್ನೊಂದು ಬದಿಯಲ್ಲಿ ಪ್ರಕಾಶಮಾನವಾದ ಗೆರೆಗಳನ್ನು ಹೊಂದಿರುವ ಭವ್ಯವಾದ ಪಕ್ಷಿಯಾದ ಗರುಡನು ತನ್ನ ತಂದೆಯ ಮನೆಯ ಮುಂದೆ ನಿಂತನು. ಅವನು ಅಪಾರ ಶಕ್ತಿ ಮತ್ತು ಶಕ್ತಿಯ ಜೀವಿಯಾಗಿದ್ದು, ಒಂದು ಕ್ಷಣದಲ್ಲಿ ಅಪಾರ ದೂರವನ್ನು ಹಾದು ಹೋಗುವ ಸಾಮರ್ಥ್ಯ ಹೊಂದಿದ್ದನು. ಅವಳ ಸಹೋದರ ಅರುಳನು ಅವನ ಬೆನ್ನಿನ ಮೇಲೆ ಕುಳಿತುಕೊಂಡು ಗರುಡನು ತನ್ನ ತಾಯಿಯ ಬದಿಯತ್ತ ಸಾಗಲು ಪ್ರಾರಂಭಿಸಿದನು. ಅವು ಸಮುದ್ರವನ್ನು ದಾಟುವಾಗ ಇನ್ನೂ ಕೋಪದಿಂದ ಕಂಗೊಳಿಸುತ್ತಿದ್ದ ಸೂರ್ಯನು ಪಶ್ಚಿಮದ ಪರ್ವತಗಳಿಂದ ಎದ್ದು ಪ್ರಪಂಚದ ವಿನಾಶವನ್ನು ತರಲು ನಿರ್ಧರಿಸಿದನು. ಅವನ ತೀವ್ರವಾದ ಕಿರಣಗಳು ಹೊಳೆಯುತ್ತಿದ್ದವು. ಭೂದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀರಿದವು. ದೇವರುಗಳು ಮತ್ತು ಮಹಾನುಷಿಗಳು ಅದನ್ನು ನೋಡಿ ನಡುಗಿದರು, ಏಕೆಂದರೆ ಸೂರ್ಯನನ್ನು ನಿಯಂತ್ರಿಸದೆ ಇರಲು ಅನುಮತಿಸಿದರೆ ಎಲ್ಲರೂ ಬೂದಿಯಾಗುತ್ತಾರೆ ಎಂದು ಅವರಿಗೆ ತಿಳಿದಿತ್ತು. ಅಜೀಬ್ರಹ್ಮನನ್ನು ದೇವರುಗಳು ಕರೆದು ಈ ಘೋರ ಸಮಯದಲ್ಲಿ ಆತನ ಸಲಹೆಯನ್ನು ಕೋರಿದರು. ಓ ದೇವರೇ, ಈ ದೊಡ್ಡ ಬಿಸಿಲಿಗೆ ಕಾರಣವೇನು? ಇದು ನಮ್ಮ ಅಸ್ತಿತ್ವಕ್ಕೆ ಏಕೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ಅವರು ಬೇಡಿಕೊಂಡರು. ಸೂರ್ಯನು ಎಲ್ಲವನ್ನೂ ಸುಟ್ಟು ಹಾಕಲು ನಿರ್ಧರಿಸಿದ್ದನೆಂದು ಬ್ರಹ್ಮನು ಬಹಿರಂಗಪಡಿಸಿದನು. ಆದರೆ ಅಜ್ಜಿ ಈ ವಿಪತ್ತನ್ನು ಮುನ್ಸೂಚಿಸಿ ಪರಿಹಾರವನ್ನು ಒದಗಿಸಿದನು. ಈ ಉದಾತ್ತ ಕಾರ್ಯಕ್ಕಾಗಿ ಕಶ್ಯಪನ ಮಗನಾದ ಅರುಳನನ್ನು ಆಯ್ಕೆ ಮಾಡಲಾಯಿತು. ಈ ಪರಾಕ್ರಮಶಾಲಿ ತನ್ನ ಬೃಹತ್ ರೂಪ ಮತ್ತು ಪ್ರಕಾಶಮಾನವಾದ ವೈಭವದಿಂದ ಸೂರ್ಯನ ಮುಂದೆ ತನ್ನ ಸಾರಥಿಯಾಗಿ ನಿಲ್ಲುತ್ತಾನೆ. ಸೂರ್ಯ ದೇವರ ಎಲ್ಲಾ ಶಕ್ತಿಯನ್ನು ಹೀರಿಕೊಳ್ಳುತ್ತಾನೆ ಮತ್ತು ಲೋಕಗಳ ಮೇಲೆ ತನ್ನ ಸಂಪೂರ್ಣ ಕೋಪವನ್ನು ಬಿಚ್ಚಿಡುವುದನ್ನು ತಡೆಯುತ್ತಾನೆ. ಆದ್ದರಿಂದ ಅರುಣನು ತನ್ನ ಕರ್ತವ್ಯವನ್ನು ಪೂರೈಸಲು ಹೊರಟನು. ಗರುಡನು ತನ್ನ ಸಹೋದರನನ್ನು ಅವರ ತಾಯಿಯ ಬದಿಯಲ್ಲಿ ಹೊತ್ತುಕೊಂಡು ತನ್ನ ದಾರಿಯನ್ನು ಮುಂದುವರೆಸಿದನು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಬುದ್ಧಿವಂತ ಋಷಿಯಾದ ಸೌತಿಯು ರಾಹುವಿನ ಪ್ರತೀಕಾರ ಮತ್ತು ಅರುಣನು ತಂದ ಮೋಕ್ಷದ ಕಥೆಯನ್ನು ವಿವರಿಸಿದನು. ಅಜ್ಜನ ಹಸ್ತಕ್ಷೇಪ ಮತ್ತು ಅರುಣನ ನಿಸ್ವಾರ್ಥ ಕಾರ್ಯದಿಂದಾಗಿ ದೇವರುಗಳು ಹೇಗೆ ವಿನಾಶದಿಂದ ರಕ್ಷಿಸಲ್ಪಟ್ಟರು ಎಂಬುದನ್ನು ಅವನು ಬಹಿರಂಗಪಡಿಸಿದನು. ಹೀಗೆ ಈ ಆಕಾಶ ಜೀವಿಗಳ ಉದಾತ್ತ ಕಾರ್ಯಗಳಿಂದ ಬೆಳಕು ಮತ್ತು ಕತ್ತಲೆಯ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಿಂದ ಪ್ರಪಂಚದ ಭವಿಷ್ಯವು ಶಾಶ್ವತವಾಗಿ ಬದಲಾಯಿತು. ಸೂರ್ಯನು ಮಹಾಸಾಗರದ ವಿಶಾಲ ವಿಸ್ತಾರದ ಮೇಲೆ ಉದಯಿಸುತ್ತಿದ್ದಂತೆ ಸೌತಿಯ ಮಾತುಗಳು ದುಃಖ ಮತ್ತು ಹೋರಾಟದ ಕಥೆಯನ್ನು ಜೀವಂತಗೊಳಿಸಿದವು. ದೇವರುಗಳಿಗೆ ಪೈಪೋಟಿ ನೀಡುವ ಶಕ್ತಿ ಮತ್ತು ಶಕ್ತಿಯೊಂದಿಗೆ ಭವ್ಯವಾದ ಪಕ್ಷಿಯಾದ ಗರುಡನ ತಾಯಿ ಉನ್ನತ ಪ್ರಬಲ ಸಮುದ್ರದ ಇನ್ನೊಂದು ತೀರದಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿ ತನ್ನನ್ನು ತಾನು ಕಂಡುಕೊಂಡಳು. ಪಂಥದಲ್ಲಿ ಸೂತು ಗುಲಾಮಗಿರಿಯಲ್ಲಿ ಮುಳುಗಿದ ಆಕೆ ಕಷ್ಟದ ಜೀವನವನ್ನು ನಡೆಸಿದಳು. ಅವುಗಳ ತಾಯಿಯಾದ ಕದ್ರು ವಿನತರ ಸಾಷ್ಟಾಂಗ ರೂಪವನ್ನು ದಿಟ್ಟಿಸಿ ನೋಡುತ್ತಾ ಅವರ ಹಣೆಬರಹವನ್ನು ಬದಲಾಯಿಸುವ ಮಾತುಗಳನ್ನು ಆಡಿದಳು. ವಿನತಾ, ಪ್ರಿಯನೇ ಎಂದು ಅವಳನ್ನು ಸೌಮ್ಯವಾದ ಸಹಾನುಭೂತಿಯಿಂದ ಸಂಬೋಧಿಸುತ್ತಾ, ಸಾಗರದ ಮಧ್ಯದಲ್ಲಿ ಒಂದು ರಾಜ್ಯವಿದೆ. ಅದು ನಶ್ವರ ಕಣ್ಣುಗಳಿಂದ ಮರೆಮಾಚಲ್ಪಟ್ಟಿದೆ. ಅಲ್ಲಿ ನಾಗಗಳು ವಾಸಿಸುತ್ತಾರೆ. ಅಲ್ಲಿ ನನ್ನನ್ನು ಹಿಡಿದುಕೊಳ್ಳಿ. ಇದರಿಂದ ನಾನು ನನ್ನದೇ ಆದ ರೀತಿಯ ಸಾಂತ್ವನವನ್ನು ಕಂಡುಕೊಳ್ಳಬಹುದು. ವಿನತರ ಭುಜಗಳು ತನ್ನ ಅತ್ತೆಯ ಮಾತುಗಳ ಭಾರವನ್ನು ಹೊತ್ತುಕೊಂಡು ಅಲೆಗಳ ಉದ್ದಕ್ಕೂ ಸಾಗುತ್ತಿದ್ದವು. ಗರುಡನು ತನ್ನ ರೆಕ್ಕೆಗಳನ್ನು ಅಗಲವಾಗಿ ಚಾಚಿಕೊಂಡು ಹಾವುಗಳನ್ನು ತರಲು ಆಕಾಶಕ್ಕೆ ಹಾರಿದನು. ಅವನು ಹಾರುತ್ತಿರುವಾಗ ಪ್ರಕಾಶಮಾನವಾದ ಸೂರ್ಯನು ಅವುಗಳ ಮೇಲೆ ಕೊಡೆದನು. ಅವುಗಳ ಮಾಪಕಗಳನ್ನು ಸುಟ್ಟು ಹಾಕಿದನು ಮತ್ತು ಅದರ ಕುರುಡು ಬೆಳಕಿನಲ್ಲಿ ಅವುಗಳನ್ನು ಮೂಚೆ ಹೋದನು. ತನ್ನ ಪುತ್ರರು ಶಾಖಕ್ಕೆ ಬಲಿಯಾಗುವುದನ್ನು ವಿನತಾ ದುಃಖದಿಂದ ನೋಡುತ್ತಿದ್ದಳು. ಅವರ ದೇಹಗಳು ಸೌರ ದೇವತೆಯ ಕ್ಷಮಿಸದ ಕಿರಣಗಳಿಂದ ತತ್ತರಿಸುತ್ತಿದ್ದವು. ತನ್ನ ಮಕ್ಕಳ ಯಾತನೆಗೆ ಸಾಕ್ಷಿಯಾದ ಕದ್ರು ದೇವತೆಗಳ ಒಡೆಯನಾದ ಇಂದ್ರನ ಕಡೆಗೆ ತಿರುಗಿ ಸಹಾಯಕ್ಕಾಗಿ ಬೇಡಿಕೊಂಡಳು.
ಮಹಾ ಇದ್ರ ಅವಳು ಬೇಡಿಕೊಂಡಳು. ಈ ಉರಿಯುತ್ತಿರುವ ಬಿಸಿಲಿನಿಂದ ನಮ್ಮ ಮಕ್ಕಳನ್ನು ರಕ್ಷಿಸಲು ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮ ಸ್ನಾನದ ಮೂಲಕ ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಈ ಉರಿಯುತ್ತಿರುವ ಸೂರ್ಯನಿಂದ ನಮಗೆ ಪರಿಹಾರವನ್ನು ನೀಡಿ. ಅವಳ ಮಾತುಗಳು ನದಿಯಂತೆ, ಭಕ್ತಿ ಮತ್ತು ಪ್ರಾರ್ಥನೆಯ ಲಿಟಾನಿಯಂತೆ ಸುರಿದವು. ಕದ್ದು ಪ್ರಾರ್ಥಿಸುತ್ತಿದ್ದಂತೆ ಅವಳ ಧ್ವನಿಯು ಸ್ವರ್ಗಕ್ಕೆ ಏರಿತು, ದೇವತೆಗಳ ಪ್ರಾಂತ್ಯಗಳಲ್ಲಿ ಪ್ರತಿಧ್ವನಿಸಿತು. ಅವಳು ಇಂದ್ರನ ಅನೇಕ ಹೆಸರುಗಳನ್ನು ಕರೆದಳು. ವೃತ್ತದ ಕೊಳೆಗಾರ, ನಾಮುಷಿಯ ವಿನಾಶಕ, ಸಚ್ಚಿಯ ಪತ್ನಿ ಮತ್ತು 1000 ಕಣ್ಣುಗಳನ್ನು ಓಡಿಸುವವಳು. ಅವಳ ಮಾತುಗಳು ಸೃಷ್ಟಿ ಮತ್ತು ವಿನಾಶದ ಎಳೆಗಳನ್ನು ಒಟ್ಟಿಗೆ ನೇದು ಹೊಗಳಿಕೆಯ ವಸ್ತ್ರವನ್ನು ನೇದು. ಕದ್ರುವಿನ ಭಕ್ತಿಯಿಂದ ಪ್ರೇರಿತರಾದ ಇಂದ್ರನು ಅವಳ ಬೇಡಿಕೆಗೆ ಸ್ಪಂದಿಸಿದನು. ಅವನ ಸುರಿಯು ಮಳೆಯನ್ನು ತಂದಿತು, ಒಣಗಿದ ಹಾವುಗಳ ಬಾಯಾರಿಕೆಯನ್ನು ತಣಿಸಿತು ಮತ್ತು ಅವುಗಳ ಮೂರ್ಛೆಯಿಂದ ಅವರನ್ನು ಪುನರುಜ್ಜೀವನಗೊಳಿಸಿತು. ನಾಗಾಗಳು ತಮ್ಮ ನೋವಿನಿಂದ ಮುಕ್ತರಾದರು. ದೇವರು ತಮಗೆ ನೀಡಿದ ರಕ್ಷಣೆಗಾಗಿ ಕೃತಜ್ಞತೆಯಿಂದ ನೀರಿನಲ್ಲಿ ಹಾರಿದರು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಸೌತಿಯ ಮಾತುಗಳು ಸೃಷ್ಟಿ ಮತ್ತು ವಿನಾಶದ ನಡುವಿನ ಬ್ರಹ್ಮಾಂಡದ ನೃತ್ಯದ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಇಂದ್ರ ಸರ್ವಶಕ್ತ ದೇವತೆ ಕೇಂದ್ರದಲ್ಲಿ ನಿಂತನು. ಅವನ ಅನೇಕ ಅಂಶಗಳು ಬ್ರಹ್ಮಾಂಡದ ಬಟ್ಟೆಯಲ್ಲಿ ಹೆಣೆದವು. ಅವನ ಆಳ್ವಿಕೆಯು ಅನಂತವಾಗಿತ್ತು, ಆಕಾಶದಿಂದ ದೊಡ್ಡ ಸಾಗರದವರೆಗೆ ವಿಸ್ತರಿಸಿತ್ತು. ಅಲ್ಲಿ ವಿನತ ಮತ್ತು ಕದ್ರು ದುಃಖ ಮತ್ತು ವಿಮೋಚನೆಯ ಕಥೆಯಲ್ಲಿ ತಮ್ಮನ್ನು ತಾವು ಕಂಡುಕೊಂಡರು. ಆದ್ದರಿಂದ ಸೌತಿಯ ಕಥನವು ಕೊನೆಗೊಳ್ಳುತ್ತಿದ್ದಂತೆ ಕೇಳುವರು. ದೇವತೆಗಳ ಸಾಮ್ರಾಜ್ಯದಲ್ಲಿ ತನ್ನ ಆಜ್ಞೆಯ ಮೇರೆಗೆ ಅತ್ಯುತ್ತಮ ಕುದುರೆಗಳನ್ನು ಹೊಂದಿದ್ದ ಪರಾಕ್ರಮಶಾಲಿ ರಾಜನಾದ ಇಂದ್ರನು ಸರ್ಪ ದೇವತೆಯಾಗಿದ್ದ ಕದ್ರುವನ್ನು ಸಂತೋಷಪಡಿಸಿದನು. ಮಿಂಚು ಮತ್ತು ಗುಡುಗುಗಳಿಂದ ಹೊಳೆಯುತ್ತಿದ್ದ ಮೋಡಗಳನ್ನು ಕರೆದು ಅವುಗಳ ಜೀವದಾಯಕ ನೀರನ್ನು ಸುರಿಸಿದನು. ಮೋಡಗಳು ತಮ್ಮ ಕೋಪವನ್ನು ಹೊರಹಾಕುತ್ತಿದ್ದಂತೆ ಆಕಾಶವು ಕತ್ತಲಾಗಿ ಅಂತ್ಯವಿಲ್ಲದ ಪ್ರವಾಹವನ್ನು ಸೃಷ್ಟಿಸಿತು. ಅದು ಜಗತ್ತನ್ನು ಆವರಿಸುವ ಅಪಾಯವನ್ನುಂಟು ಮಾಡಿತು. ನಾಗರು, ಮಹಾಶಕ್ತಿಯ ಸರ್ಪಗಳು ಇಂದ್ರನ ಆಜ್ಞೆಗೆ ಸಂತೋಷಪಟ್ಟರು. ಈಗ ತಮ್ಮ ಸುತ್ತಲೂ ಇರುವ ನೀರಿನ ಸಮೃದ್ಧಿಯಿಂದ ಅವರು ಸಂತೋಷಪಟ್ಟರು ಮತ್ತು ತಂಪಾದ ಸ್ಪಷ್ಟವಾದ ನೀರು ಭೂಗತ ಪ್ರಪಂಚದ ಆಳವನ್ನು ತಲುಪುತ್ತಿದ್ದಂತೆ ಅವರು ತಮ್ಮ ಮೇಲೆ ನೆಮ್ಮದಿಯ ಭಾವನೆಯನ್ನು ಅನುಭವಿಸಿದರು. ಅಲೆಗಳು ಅದರ ತೀರಕ್ಕೆ ಅಪ್ಪಳಿಸುತ್ತಿದ್ದವು ಮತ್ತು ಆಕಾಶವೇ ಹುಚ್ಚುತನದಿಂದ ನೃತ್ಯ ಮಾಡುತ್ತಿರುವಂತೆ ಕಾಣುತ್ತಿತ್ತುವಳೆ. ಮುಂದುವರಿದಂತೆ ಕದ್ದು ಅವರ ಮಕ್ಕಳ ನೇತೃತ್ವದಲ್ಲಿ ನಾಗಾಗಳು ರಮಾನಿಕ ದ್ವೀಪಕ್ಕೆ ತೆರಳಿದರು. ಅಲ್ಲಿ ಅವರು ಚಂಡಮಾರುತದಿಂದ ಸುರಕ್ಷಿತತೆಯನ್ನು ಕಂಡುಕೊಳ್ಳುತ್ತಾರೆ. ಈ ಮಂತ್ರಮುಗ್ಧವಾದ ಭೂಮಿಯು ಅದ್ಭುತವಾದ ಸ್ಥಳವಾಗಿದೆ. ಸುಂದರವಾದ ಮಹಲುಗಳು, ಕಮಲ ತುಂಬಿದ ತೊಟ್ಟಿಗಳು ಮತ್ತು ಹಣ್ಣು ಮತ್ತು ಹೂವುಗಳಿಂದ ತುಂಬಿದ ಮರಗಳು, ಧೂಪದ್ರವ್ಯದ ಸಿಹಿ ಸುವಾಸನೆಯಿಂದ ಗಾಳಿಯು ತುಂಬಿತ್ತು ಮತ್ತು ಅದರ ಕಣಿವೆಗಳಲ್ಲಿ ಹಾಡುವ ಪಕ್ಷಿಗಳ ಶಬ್ದವು ಪ್ರತಿಧ್ವನಿಸಿತು. ಅಪಾರವಾದ ನೀರಿನಿಂದ ಅವರ ಬಾಯಾರಿಕೆ ತಣಿದ ನಾಗಾಗಳು ಶೀಘ್ರದಲ್ಲೇ ರೋಮಾಂಚಕ ಕಾಡಿನ ಮಧ್ಯದಲ್ಲಿ ತಮ್ಮನ್ನು ತಾವು ಕಂಡುಕೊಂಡರು. ಅವರು ಎತ್ತರದ ಮರಗಳ ಸಮೂಹಗಳಿಂದ ಸುತ್ತುವರಿದಿದ್ದರು. ಅವರ ಮೇಲಾವರಣಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಅವರು ಪರಿಮಳಯುಕ್ತ ಹೂವುಗಳನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡಿದರು. ಅವರ ಪಾದಗಳ ಕೆಳಗಿರುವ ನೆಲವು ಸಂಗೀತದಿಂದ ಜೀವಂತವಾಗಿತ್ತು, ಏಕೆಂದರೆ ಈ ಅರಣ್ಯವು ಗಂಧರ್ವರ ನೆಚ್ಚಿನ ತಾಣವಾಗಿದೆ ಎಂದು ಹೇಳಲಾಗುತ್ತಿತ್ತು. ಆ ಆಕಾಶ ಸಂಗೀತಗಾರರು ಅದರ ಸೌಂದರ್ಯದಲ್ಲಿ ಸಂತೋಷಪಟ್ಟರು. ನಾಗಾಗಳು ಈ ಅದ್ಭುತವಾದ ಭೂಮಿಯನ್ನು ಅನ್ವೇಷಿಸುತ್ತಿದ್ದಂತೆ ಅವರು ಆಕಾಶವನ್ನು ಸ್ಪರ್ಶಿಸುವಂತೆ ತೋರುವ ಮರಗಳಿಂದ ಆವೃತವಾದ ಒಂದು ಸುಂದರವಾದ ಸರೋವರದ ಬಳಿಗೆ ಬಂದರು. ಪಕ್ಷಿಗಳು ಅಲೆದಾಡುತ್ತಿರುವುದನ್ನು ಅವರು ನೋಡಿದರು. ಅವರ ಹಾಡುಗಳು ಮೋಡಿ ಮಾಡುವ ಮತ್ತು ದೈವಿಕವಾದ ಧ್ವನಿಯ ವಸ್ತ್ರದಲ್ಲಿ ಒಟ್ಟಿಗೆ ನೇಗೆ ಮಾಡುತ್ತಿವೆ. ಮತ್ತು ಇಲ್ಲಿಯೇ ಈ ವೈಭವದ ನಡುವೆ ಹಾವುಗಳು ತಮ್ಮ ಭವಿಷ್ಯದ ಯೋಜನೆಗಳನ್ನು ಮಾಡಲು ಪ್ರಾರಂಭಿಸಿದ್ದವು. ಅವರ ನಾಯಕ
ಆಕಾಶದಷ್ಟು ಅಗಲವಾದ ರೆಕ್ಕೆಗಳನ್ನು ಹೊಂದಿರುವ ಭವ್ಯವಾದ ಪಕ್ಷಿಯಾದ ಗರುಡನು ಅವರ ನಡುವೆ ಎತ್ತರವಾಗಿ ನಿಂತನು. ಅವರು ತಮ್ಮ ಬಂಧನದಿಂದ ಮುಕ್ತವಾಗಿ ಬದುಕಲು ಒಂದು ಹೊಸ ದ್ವೀಪವನ್ನು ಹುಡುಕುವ ಕೆಲಸವನ್ನು ನಾಗಾಗಳು ಅವನಿಗೆ ವಹಿಸಿದ್ದರು. ಆದರೆ ಅವನು ಮಾರ್ಗದರ್ಶನಕ್ಕಾಗಿ ತನ್ನ ತಾಯಿ ವಿನತರ ಕಡೆಗೆ ತಿರುಗಿದಾಗ ಅವರು ತಮ್ಮ ಗುಲಾಮಗಿರಿಯ ಹಿಂದಿನ ಸತ್ಯವನ್ನು ಅವನಿಗೆ ಬಹಿರಂಗಪಡಿಸಿದರು. ಕದ್ದುವಿನ ಮಕ್ಕಳ ನೇತೃತ್ವದಲ್ಲಿ ಹಾವುಗಳು ಆಕಸ್ಮಿಕ ಆಟದಲ್ಲಿ ಅವಳನ್ನು ಮೋಸಗೊಳಿಸಿದವು ಮತ್ತು ಇದರ ಪರಿಣಾಮವಾಗಿ ಅವಳು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಳು. ದುಃಖ ಮತ್ತು ಕೋಪದಿಂದ ತುಂಬಿದ ಅವಳ ಮಗ ನಾಗಾಗಳ ಕಡೆಗೆ ತಿರುಗಿ ತನ್ನ ತಾಯಿಯನ್ನು ಈ ಬಂಧನದಿಂದ ಹೇಗೆ ಮುಕ್ತಗೊಳಿಸಬಹುದು ಎಂದು ಅವರು ಹೇಳಬೇಕೆಂದು ಬೇಡಿಕೊಂಡನು. ಕುತಂತ್ರದಿಂದ ಮಿಲುಗುತ್ತಿರುವ ಅವರ ಕಣ್ಣುಗಳ ಹಾವುಗಳು ಗರುಡನು ಅವರಿಗೆ ಅಮರತ್ವದ ಅಮೃತವನ್ನು ತರಲು ಸಾಧ್ಯವಾದರೆ ಅವನು ಅವರ ಹಿಡಿತದಿಂದ ಮುಕ್ತನಾಗುತ್ತಾನೆ ಎಂದು ಉತ್ತರಿಸಿದವು. ಹೀಗಾಗಿ ಗರುಡನನ್ನು ಕರೆದೊಯ್ಯುವ ಒಂದು ದೊಡ್ಡ ಸಾಹಸಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ವಿಶಾಲವಾದ ಸಾಗರ ಮತ್ತು ಭವ್ಯವಾದ ಪರ್ವತಗಳ ನಡುವೆ ನೆಲೆಸಿರುವ ದೂರದ ಭೂಮಿಯಲ್ಲಿ ವಿನತಾ ಎಂಬ ಬುದ್ಧಿವಂತ ಮತ್ತು ಕೂಚ್ಯ ವ್ಯಕ್ತಿಯು ವಾಸಿಸುತ್ತಿದ್ದಳು. ಅವಳು ಗರುಡನ ತಾಯಿಯಾಗಿದ್ದಳು. ಮೋಡದಷ್ಟು ಅಗಲವಾದ ರೆಕ್ಕೆಗಳು ಮತ್ತು ಪ್ರಕಾಶಮಾನವಾದ ನಕ್ಷತ್ರಗಳಂತೆ ಹೊಳೆಯುವ ಕಣ್ಣುಗಳು. ಒಂದು ದಿನ ಗರುಡನು ಪವಿತ್ರ ಅಮೃತಕ್ಕಾಗಿ ಅಪಾಯಕಾರಿ ಅನ್ವೇಷಣೆಯನ್ನು ಪ್ರಾರಂಭಿಸಲು ಸಿದ್ಧವಾಗುತ್ತಿದ್ದಂತೆ ಅವನ ತಾಯಿ ಎಚ್ಚರಿಕೆಯ ಮಾತುಗಳೊಂದಿಗೆ ಅವನ ಬಳಿಗೆ ಬಂದಳು. ಗರುಡ, ಅವಳು ಹೇಳಿದರು, ನೀವು ಆಕಾಶದ ಮೂಲಕ ಹಾವಾಗ ಹಾನಿ ಮಾಡಬಾರದ ಜೀವಿಗಳಿವೆ ಎಂಬುದನ್ನು ನೆನಪಿನಲ್ಲಿಡಿ. ಆ ಪೂಜ್ಯ ಋಷಿಗಳು ಮತ್ತು ಪ್ರಾಚೀನ ಬುದ್ಧಿವಂತಿಕೆಯ ಪಾಲಕರು ಬ್ರಾಹ್ಮಣರು ಬೆಂಕಿಯನ್ನು ಪ್ರಚೋದಿಸಿದಾಗ ಕೋಪದಿಂದ ಹೊಳೆಯುತ್ತಾರೆ. ಅವರು ಎಲ್ಲಾ ಜೀವಿಗಳ ಒಡೆಯರು ಮತ್ತು ಅವರ ಶಕ್ತಿಯು ಅಳೆಯಲಾಗದದು. ನೀವು ಬ್ರಾಹ್ಮಣನ ಜೀವವನ್ನು ತೆಗೆದುಕೊಳ್ಳಲು ಎಂದಿಗೂ ನಿಮ್ಮ ಹೃದಯವನ್ನು ಹೊಂದಿಸಬಾರದು, ಏಕೆಂದರೆ ಅದು ನಮ್ಮ ಜಗತ್ತನ್ನು ಬೆಚ್ಚಗಾಗಿಸುವ ಜ್ವಾಲೆಗಳನ್ನು ನಂದಿಸಲು ನೀವು ಪ್ರಯತ್ನಿಸುತ್ತಿರುವಂತಿದೆ. ಗರುಡನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು ಮತ್ತು ಅವನು ತನ್ನ ತಾಯಿಯನ್ನು ನಿಜವಾದ ಬ್ರಾಹ್ಮಣನನ್ನು ಏನು ಮಾಡಿದೆ ಎಂದು ವಿವರಿಸಲು ಕೇಳಿಕೊಂಡನು. ವಿಲತನ ಕಣ್ಣುಗಳು ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು ಮತ್ತು ವಿವರಿಸಲು ಪ್ರಾರಂಭಿಸಿದವು. ಒಬ್ಬ ಒಳ್ಳೆಯ ಬ್ರಾಹ್ಮಣನು ಕೋಪ ಅಥವಾ ಭಾವಾವೇಶದಿಂದ ಬಳಲಿದ್ದರೂ ಸಹ ತನ್ನೊಳಗೆ ಉರಿಯುತ್ತಿರುವ ಬೆಂಕಿಯಂತೆ ಸುರಕ್ಷಿತವಾಗಿ ಉಳಿಯುತ್ತಾನೆ. ಅವನು ಇನ್ನೊಬ್ಬರ ಹೊಟ್ಟೆಯಿಂದ ಜೀರ್ಣವಾಗುವುದಿಲ್ಲ ಅಥವಾ ತನ್ನ ಕರ್ತವ್ಯದಲ್ಲಿ ಎಂದಿಗೂ ವಿಫಲನಾಗುವುದಿಲ್ಲ. ಅವನ ಹೃದಯವು ಬಲವಾಗಿ ಮತ್ತು ಸತ್ಯವಾಗಿ ಬಡಿದುಕೊಳ್ಳುತ್ತದೆ. ಸದಾಚಾರ ಮತ್ತು ಸಹಾನುಭೂತಿಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ವಿನತಿಯು ಮಾತನಾಡುತ್ತಿರುವಾಗ ಅವಳ ಮಾತುಗಳು ಪ್ರಪಂಚದ ಪರೀಕ್ಷೆಗಳನ್ನು ಎದುರಿಸಲಿರುವ ತನ್ನ ಮಗನ ಬಗ್ಗೆ ಆಳವಾದ ಪ್ರೀತಿಯಿಂದ ತುಂಬಿದವು. ಅವಳು ತನ್ನ ಪ್ರೀತಿ ಮತ್ತು ರಕ್ಷಣೆಯಿಂದ ಅವನನ್ನು ಆಶೀರ್ವದಿಸಿದಳು. ಅವನನ್ನು ನೋಡಿಕೊಳ್ಳಲು ದೇವರುಗಳನ್ನು ಆಹ್ವಾನಿಸಿದಳು. ಗಾಳಿಯ ಒಡೆಯನಾದ ಮಾರುತನು ನಿಮ್ಮ ರೆಕ್ಕೆಗಳನ್ನು ಹಾನಿಯಿಂದ ರಕ್ಷಿಸಲಿ ಎಂದು ಪ್ರಾರ್ಥಿಸಿದಳು. ಸೂರ್ಯ ಮತ್ತು ಸೋಮನು ನಿಮ್ಮ ಬೆನ್ನು ಮತ್ತು ಕುತ್ತಿಗೆಯನ್ನು ರಕ್ಷಿಸಲಿ. ಅಗ್ನಿ ದೇವತೆಯಾದ ಅಗ್ನಿ ನಿಮ್ಮ ತಲೆಯನ್ನು ರಕ್ಷಿಸಲಿ ಮತ್ತು ಪವಿತ್ರವಾದ ಎಲ್ಲದರ ರಕ್ಷಕರಾದ ವಾಸುಗಳು ನಿಮ್ಮನ್ನು ಹಾನಿಯಿಂದ ರಕ್ಷಿಸಲಿ. ತನ್ನ ತಾಯಿಯ ಆಶೀರ್ವಾದವು ಇನ್ನೂ ತನ್ನ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿರುವಾಗ ಗರುಡನು ತನ್ನ ಭವ್ಯವಾದ ರೆಕ್ಕೆಗಳನ್ನು ಹರಡಿ ಆಕಾಶಕ್ಕೆ ಕರೆದೊಯ್ದನು. ಅವನು ಪರ್ವತಗಳ ಮೇಲೆ ಹಾರಿದನು. ಅವನ ಕಣ್ಣುಗಳು ಸಮುದ್ರದ ದೂರದ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜೀವಿಗಳ ಬುಡಕಟ್ಟು ಜನಾಂಗವಾದ ನಿಷಾದರಿಗಾಗಿ ದಿಗಂತವನ್ನು ಹುಡುಕುತ್ತಿದ್ದವು. ಅವನು ಹಾರುತ್ತಿದ್ದಂತೆ ಚಿನ್ನದ ನದಿಯಂತೆ ಬೀಸುತ್ತಿದ್ದ ಗಾಳಿ ಗರುಡನ ಆಲೋಚನೆಗಳು ಮುಂದಿರುವ ಕೆಲಸದ ಕಡೆಗೆ ತಿರುಗಿತು. ಅವನಿಗೆ ಹಸಿವಾಯಿತು ಮತ್ತು ನಿಷಾದರು ಶೀಘ್ರದಲ್ಲೇ ಅವನ ಬೇಟೆಯಾಗಲಿರುವರು. ತೀವ್ರವಾದ ಕೂಗಿ
ಧೂಳಿನ ಮೋಡಗಳನ್ನು, ಸೂರ್ಯನನ್ನೇ ಮರೆ ಮಾಡಿದನು. ಚಂಡಮಾರುತದಿಂದ ಕುರುಡರಾಗಿದ್ದ ನಿಷಾದರು ಭಯಭೀತರಾಗಿ ಓಡಿಹೋದರು. ಕಾಡಿನ ಬೆಂಕಿಯಿಂದ ಓಡಿಹೋಗುವ ಪಕ್ಷಿಗಳಂತೆ ಗರುಡನ ಬಾಯಿಯ ತೆರೆದ ಪಂಜಕ್ಕೆ ಸೆಳೆಯಲ್ಪಟ್ಟರು. ಮತ್ತು ಅಲ್ಲಿ ಅವನ ಗುಹೆಯ ದವಡೆಗಳಲ್ಲಿ ಅವರು ತಮ್ಮ ಅದೃಷ್ಟವನ್ನು ಎದುರಿಸಿದರು. ಪ್ರಬಲ ಪಕ್ಷಿಯ ಪಟ್ಟುಹಿಡಿದ ಹಿಡಿತದ ಕೆಳಗೆ ಜಜ್ಜಿದರು. ಹೀಗೆ ಅವನ ಹಸಿವು ಮತ್ತು ಅವನ ಶಕ್ತಿಯಿಂದ ತೃಪ್ತನಾದನು. ನಶ್ವರ ಗ್ರಹಿಕೆಗೆ ಮೀರಿದ ಪ್ರದೇಶದಲ್ಲಿ ಬ್ರಾಹ್ಮಣ ದಂಪತಿಗಳು ಭವ್ಯವಾದ ಪಕ್ಷಿ ದೇವತೆಯಾದ ಗರುಡನ ಕಾಯಿಲೆಯನ್ನು ಪ್ರವೇಶಿಸಿದರು. ಬ್ರಾಹ್ಮಣನು ಅವನ ಸಂಕಟದಿಂದ ಹೆದರದೆ ಗರುಡನ ಗಂಟಲಿನೊಳಗೆ ಹೊಳೆಯುವ ಬೆಂಕಿಯಂತೆ ಉರಿಯಲು ಪ್ರಾರಂಭಿಸಿದನು. ಗರುಡನು ಬ್ರಾಹ್ಮಣನ ಪಟ್ಟುಹಿಡಿದ ಆತ್ಮದಿಂದ ಚಲಿಸಿದನು. ಅವನನ್ನು ಉದ್ದೇಶಿಸಿ, ಓ ಉದಾತ್ತ ಬ್ರಾಹ್ಮಣನೇ, ನನ್ನ ಬಾಯಿಂದ ಹೊರಬರುತ್ತಾನೆ, ಏಕೆಂದರೆ ಪಕ್ಷಿ ದೇವತೆಯಾದ ನಾನು ನಿಮ್ಮ ಗೌರವಾನ್ವಿತ ಜಾತಿಯಲ್ಲಿ ಒಬ್ಬನನ್ನು ಕೊಲ್ಲುವುದು ಸೂಕ್ತವಲ್ಲ. ಅವರ ಕ್ರಿಯೆಗಳನ್ನು ಲೆಕ್ಕಿಸದ ನಿಶ್ಚಯದಿಂದ ಇನ್ನೂ ಕೊಳೆಯುತ್ತಿದ್ದ ಬ್ರಾಹ್ಮಣನು ತನ್ನ ನಿಷಾದ ಪತ್ನಿಯನ್ನೂ ತನ್ನೊಂದಿಗೆ ಬರಲು ಬಿಡಬೇಕೆಂದು ವಿನಂತಿಸಿದನು. ದಂಪತಿಗಳ ಧೈರ್ಯದಿಂದ ಪ್ರಭಾವಿತನಾದ ಗರುಡನು ಅವರ ನಿರ್ಗಮನವನ್ನು ತ್ವರಿತಗೊಳಿಸಲು ಒಪ್ಪಿಕೊಂಡನು. ಅವರು ಪಕ್ಷಿಯ ತೊಗಟೆಯಿಂದ ಹೊರಬರುವಾಗ ಬ್ರಾಹ್ಮಣನು ಗರುಡನನ್ನು ಸ್ತುತಿಸಿದನು, ಆತನ ಔದಾರ್ಯವನ್ನು ಅಂಗೀಕರಿಸಿದನು. ಈಗ ತನ್ನ ಅನಗತ್ಯ ಅತಿಥಿಗಳಿಂದ ಬಿಡುಗಡೆಯಾದ ಗರುಡನು ಅನಾಯಾಸವಾಗಿ ಆಕಾಶಕ್ಕೆ ಏರಿ ಹೋದನು. ಅವನ ತಂದೆ ಕಶ್ಯಪ, ಒಬ್ಬ ಮಹಾನ್ ಋಷಿ, ಅವನನ್ನು ಹೊಗಳಿದರು ಮತ್ತು ಅವನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದರು. ಗರುಡನು ತಾನು ಚೆನ್ನಾಗಿದ್ದೇನೆ ಎಂದು ಉತ್ತರಿಸಿದನು. ಆದರೆ ಅವನ ಹಸಿವು ಕಡಿಮೆಯಾಯಿತು. ತನ್ನ ತಾಯಿಯನ್ನು ಅವಳ ಬಂಧನದಿಂದ ಮುಕ್ತಗೊಳಿಸಲು ಅಮಹತ್ವದ ಅಮೃತವನ್ನು ತರುವ ಕೆಲಸವನ್ನು ಹಾವುಗಳು ಅವನಿಗೆ ವಹಿಸಿದ್ದವು. ತನ್ನ ಮಗನ ದುರವಸ್ಥೆಯನ್ನು ಅರ್ಥಮಾಡಿಕೊಂಡ ಕಶ್ಯಪನು ತಮ್ಮ ದುರಾಸೆಯಿಂದ ಶಾಪಗ್ರಸ್ತರಾಗಿದ್ದ ವೈಭವಸು ಮತ್ತು ಸುಪ್ರತಿಕಾ ಎಂಬ ಇಬ್ಬರು ಸಹೋದರರ ಪ್ರಾಚೀನ ಕಥೆಯನ್ನು ಅವನಿಗೆ ತಿಳಿಸಿದನು. ತಮ್ಮ ಸಂಪತ್ತನ್ನು ಹಂಚಿಕೊಳ್ಳಲು ಪ್ರಯತ್ನಿಸುವವರು ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ಸಹೋದರ ವಿಭವಸು ಭವಿಷ್ಯ ನುಡಿದಿದ್ದನು. ಸುಪ್ರತಿಕಾ ತನ್ನ ಸಹೋದರನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ವಿಭಜನೆಗಾಗಿ ವಾದಿಸುವುದನ್ನು ಮುಂದುವರೆಸಿದಳು. ಇದು ತೀವ್ರ ಶಾಪಕ್ಕೆ ಕಾರಣವಾಯಿತು. ಕಶ್ಯಪನು ಮಾತನಾಡುತ್ತಿರುವಾಗ ಆನೆ ಮತ್ತು ಆಮೆಯಾಗಿದ್ದ ಆ ಇಬ್ಬರು ಸಹೋದರರು ಪವಿತ್ರ ಸರೋವರದೊಳಗೆ ತೀವ್ರ ಹೋರಾಟದಲ್ಲಿ ತೊಡಗಿರುವುದು ಕಂಡುಬಂದಿತು. ಆನೆಯು ಅದರ ಭವ್ಯವಾದ ಗಾತ್ರ ಮತ್ತು ಶಕ್ತಿಯೊಂದಿಗೆ ಆಮೆಯ ಹದಮಾರಿದನಕ್ಕೆ ಮಾತ್ರ ಹೊಂದಿಕೆಯಾಯಿತು. ತನ್ನ ಹಸಿವನ್ನು ತೃಪ್ತಿಪಡಿಸಲು ಈ ಜೀವಿಗಳನ್ನು ಸೇವಿಸುವಂತೆ ತನ್ನ ತಂದೆಯಿಂದ ಸೂಚಿಸಲ್ಪಟ್ಟ ಗರುಡನು ಅವರಿಬ್ಬರನ್ನೂ ಸುಲಭವಾಗಿ ವಶಪಡಿಸಿಕೊಂಡನು. ಆನೆ ಮತ್ತು ಆಮೆಯನ್ನು ತನ್ನ ತಲೆಯಲ್ಲಿ ಹಿಡಿದುಕೊಂಡು ಗರುಡನು ಆಕಾಶಕ್ಕೆ ಹಾರಿ ಆಲಮ್ವಾರ್ ಎಂಬ ಪವಿತ್ರ ಸ್ಥಳಕ್ಕೆ ಹೋದು. ಅವನು ಹಾರುವಾಗ ಸರೋವರದ ಸುತ್ತಲಿನ ದೈವಿಕ ಮರಗಳು ಭಯದಿಂದ ನಡುಗಿದವು. ಅವುಗಳ ಚಿನ್ನದ ಕೊಂಬೆಗಳು ಅಪಾಯಕಾರಿಯಾಗಿ ತೂಗಾಡುತ್ತಿದ್ದವು. ಪಕ್ಷಿಗಳ ಒಡೆಯನು ಈ ಆಕಾಶ ಜೀವಿಗಳ ಭಯವನ್ನು ಗ್ರಹಿಸಿ ಅಮೂಲ್ಯ ರತ್ನಗಳು ಮತ್ತು ಲೋಹಗಳಿಂದ ಅಲಂಕರಿಸಲ್ಪಟ್ಟ ಇತರ ಭವ್ಯವಾದ ಮರಗಳತ್ತ ತಿರುಗಿದನು. ಬೃಹತ್ ಬಾಳೆ ಮರವೊಂದರ ಮೇಲೆ ಇಳಿದ ನಂತರ ಗರುಡನನ್ನು ಅದರ ವಿಸ್ತಾರವಾದ ಕೊಂಬೆಯ ಮೇಲೆ ಕುಳಿತುಕೊಳ್ಳಲು ಆಹ್ವಾನಿಸಲಾಯಿತು. ಅವನ ಹಸಿವು ಇನ್ನೂ ತಣಿಯಲಿಲ್ಲದೆ ಅವನು ಆನೆ ಮತ್ತು ಆಮೆಯನ್ನು ನುಂಗಲು ಸಿದ್ಧನಾದನು. ಸರೋವರದೊಳಗಿನ ಅವರ ಹೋರಾಟವು ಈಗ ಅವನ ಅತೃಪ್ತಿಯ ಹಸಿವಿನಿಂದ ಮರೆತು ಹೋಗಿದೆ. ಪಕ್ಷಿ ದೇವತೆ ಕೊಂಬೆಯ ಮೇಲೆ ನೆಲೆಸಿದಾಗ ಅವನ ಬೃಹತ್ ತೂಕದ ಕೆಳಗೆ ಕೊಂಬೆಯು ಬಿರುಕು ಬಿಟ್ಟಿತು. ಅದರ ಹೊರೆಯ ಕೆಳಗೆ ಛಿದ್ರವಾಗುವ ಬೆದರಿಕೆ ಹಾಕಿತು. ಬ್ರಹ್ಮಾಂಡದ ಒಂದು ದೂರದ ಮೂಲೆಯಲ್ಲಿ ವಾಸವದತ್ತ ಎಂಬ ಹೆಸರಿನ ಪ್ರಬಲ ಗರುಡನು ಒಂದು ಮರದ ಮೇಲೆ ಇಳಿದನು. ಅವನ ಶಕ್ತಿಯುತ ತಾಲೂನ್ಗಳು ಆನೆ ಮತ್ತು ಆಮೆಯನ್ನು ಹಿಡಿದುಕೊಂಡಿದ್ದವು
ಮರದ ಕೊಂಬೆಯು ಅವನ ತೂಕದ ಕೆಳಗೆ ಬಿರುಕು ಬಿಟ್ಟಿತು. ಅದು ಒಡೆದು ವಾಲಕಿಲಿಯ ಕೃಷಿಗಳನ್ನು ಬಾಹ್ಯಾಕಾಶದಲ್ಲಿ ಬೀಳಿಸುವ ಬೆದರಿಕೆ ಹಾಕಿತು. ದೈವಿಕ ಶಕ್ತಿಯ ಸ್ಫೋಟದೊಂದಿಗೆ ಗರುಡನು ದೃಢವಾಗಿ ಹಿಡಿದನು. ಮಧ್ಯ ಗಾಳಿಯಲ್ಲಿ ಕೊಂಬೆಯನ್ನು ತೂಗು ಹಾಕಿದನು ಮತ್ತು ವಿಷಿಗಳ ತಲೆಗಳನ್ನು ಕೆಳಕ್ಕೆ ನೋಡುತ್ತಿದ್ದನು. ತೀವ್ರ ತಪಸ್ಸಿನಲ್ಲಿ ತೊಡಗಿದ್ದನು. ಆ ದೊಡ್ಡ ಪಕ್ಷಿಯ ಕ್ರಿಯೆಗಳು ದೇವರುಗಳು ಮತ್ತು ಮನುಷ್ಯರಲ್ಲಿ ಆಶ್ಚರ್ಯವನ್ನುಂಟು ಮಾಡಿದವು. ಗರುಡನ ನಿಸ್ವಾರ್ಥ ಕೃತ್ಯದಿಂದ ದಿಗ್ಭ್ರಮೆಗೊಂಡ ವಾಲಕಿಲಿಯರು ಅವನಿಗೆ ಹೊಸ ಹೆಸರನ್ನು ನೀಡಿದರು. ಗರುಡ ಭಾರವಾದ ತೂಕವನ್ನು ಹೊತ್ತವನು, ಏಕೆಂದರೆ ಅವನು ತನ್ನ ಶಕ್ತಿಯುತವಾದ ರೆಕ್ಕೆಗಳಿಂದ ಆವಾಗ ಮೋಕ್ಷದ ಭಾರವನ್ನು ಹೊತ್ತುಕೊಂಡಿದ್ದನು. ಗರುಡನು ಆಕಾಶದ ಮೂಲಕ ಮೇಲೇರುತ್ತಿದ್ದಂತೆ ಆನೆ ಮತ್ತು ಆಮೆ ತನ್ನ ತಲೆಯಲ್ಲಿ ಸುರಕ್ಷಿತವಾಗಿ ಹಿಡಿದಿಟ್ಟುಕೊಂಡಿದ್ದವು. ಅವನು ಕೆಳಗಿರುವ ವಿವಿಧ ಪ್ರದೇಶಗಳ ನೋಟವನ್ನು ಸೆರೆ ಹಿಡಿದನು. ಮರದ ಕೊಂಬೆಯನ್ನು ಇಡಲು ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಾ ಗರುಡನು ತನ್ನ ತಂದೆ ಕಶ್ಯಪನು ತಪಸ್ವಿ ಭಕ್ತಿಯಲ್ಲಿ ತೊಡಗಿಕೊಂಡಿದ್ದ ಪವಿತ್ರ ಪರ್ವತವಾದ ಗಂಧಮದನದ ಕಡೆಗೆ ಹಾರಿದನು. ದಿವ್ಯ ರೂಪ, ಮಹಾನ್ ವೈಭವ ಮತ್ತು ಅಚಲ ಶಕ್ತಿಯಿಂದ ಹೊಳೆಯುತ್ತಿದ್ದ ತನ್ನ ಮಗನನ್ನು ಪ್ರಖ್ಯಾತ ಋಷಿ ಕಶ್ಯಪನು ನೋಡಿದನು ಮತ್ತು ಅವನಿಗೆ ಹೀಗೆ ಹೇಳಿದನು: ಓ ಮಗು, ನೀವು ನೋವನ್ನು ಅನುಭವಿಸದಂತೆ ಅವಸರದಿಂದ ವರ್ತಿಸಬೇಡಿ. ಸೂರ್ಯನ ಕಿರಣಗಳನ್ನು ಕುಡಿಯುವ ಮೂಲಕ ತಮ್ಮನ್ನು ತಾವು ಪೋಷಿಸಿಕೊಳ್ಳುತ್ತಿರುವ ವಾಲಕಿಲಿಯರು ಅವರು ಕೋಪಗೊಂಡರೆ ನಿಮ್ಮನ್ನು ಸ್ಫೋಟಿಸಬಹುದು. ನಂತರ ಕಶ್ಯಪನು ತನ್ನ ಮಗನ ಪರವಾಗಿ ವಾಲಕಿಲಿಯರನ್ನು ಸಮಾಧಾನಪಡಿಸಿದನು. ಗರುಡನ ಉದಾತ್ತ ಪ್ರಯತ್ನಕ್ಕೆ ಅನುಮತಿ ನೀಡುವಂತೆ ಅವರನ್ನು ಬೇಡಿಕೊಂಡನು. ಕಶ್ಯಪನ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಸನ್ಯಾಸಿಗಳು ತಮ್ಮ ಪೀಠವನ್ನು ತ್ಯಜಿಸಿ ಪವಿತ್ರ ಪರ್ವತವಾದ ಹಿಮಾವತ್ ಕಡೆಗೆ ಹೊರಟರು. ಅಲ್ಲಿ ಅವರು ತಮ್ಮ ತಪಸ್ಸನ್ನು ಪುನರಾರಂಭಿಸುತ್ತಾರೆ. ಮರದ ಒಂದು ಕೊಂಬನ್ನು ತನ್ನ ಕೊಕ್ಕಿನಲ್ಲಿ ಇಟ್ಟುಕೊಂಡಿದ್ದ ಗರುಡನು ಅದನ್ನು ಎಲ್ಲಿ ಬಿಡಬೇಕು ಎಂಬುದರ ಬಗ್ಗೆ ತನ್ನ ತಂದೆಯ ಮಾರ್ಗದರ್ಶನವನ್ನು ಕೇಳಿದನು. ಕಶ್ಯಪನು ಹಿಮದಿಂದ ಆವೃತವಾದ ಮತ್ತು ಸಾಮಾನ್ಯ ಜೀವಿಗಳಿಗೆ ಪ್ರವೇಶಿಸಲಾಗದ ದೂರದ ಪರ್ವತಕ್ಕೆ ಅವನನ್ನು ನಿರ್ದೇಶಿಸಿದನು. ದೊಡ್ಡ ವೇಗದಲ್ಲಿ ಗರುಡನು ಈ ಪ್ರತ್ಯೇಕವಾದ ಶಿಖರದ ಕಡೆಗೆ ಹಾರಿದನು. ದೈತ್ಯಾಕಾರದ ಕೊಂಬೆಯು ಆಕಾಶದ ಮೂಲಕ ಏರುವಾಗ ಅಪಾಯಕಾರಿಯಾಗಿ ತೂಗಾಡುತ್ತಿತ್ತು. ಬೆಟ್ಟವನ್ನು ತಲುಪಿದ ನಂತರ ಗರುಡನು ಬೃಹತ್ ಕೊಂಬೆಯನ್ನು ಬೀಳಿಸಿದರು. ಅದು ಕಿವುಡುತನದ ಗರ್ಜನೆಯೊಂದಿಗೆ ನೆಲಕ್ಕೆ ಅಪ್ಪಳಿಸಿತು. ಪರ್ವತಗಳ ರಾಜಕುಮಾರನು ತನ್ನ ರೆಕ್ಕೆಗಳ ಕೆಳಗೆ ನಡುಗಿದನು. ಮರಗಳು ತಮ್ಮ ಪೀಠಗಳಿಂದ ಹೂಗಳು ಮತ್ತು ರತ್ನಗಳ ಮಳೆ ಬೀಳಲು ಕಾರಣವಾಯಿತು. ಕೊಂಬೆಯು ಹಲವಾರು ಮರಗಳನ್ನು ಹೊಡೆದಾಗ ಅವು ಮಿಂಚು ಹೊಳೆಯುವ ಚಿನ್ನದ ಮೋಡಗಳಂತೆ ಹೊಳೆಯುತ್ತಿದ್ದವು. ಮರದ ಭಾರವನ್ನು ತೆಗೆದುಹಾಕಿದ ನಂತರ ಗರುಡನು ಪರ್ವತದ ಶಿಖರದ ಮೇಲೆ ಕುಳಿತು ಆನೆ ಮತ್ತು ಆಮೆ ಎರಡನ್ನೂ ನುಂಗಿ ಮತ್ತೊಮ್ಮೆ ಹರಿಹೋದನು. ಅವನ ಬಲವಾದ ರೆಕ್ಕೆಗಳು ತೀವ್ರವಾಗಿ ಬಡಿದುಕೊಳ್ಳುತ್ತಿದ್ದವು. ಅವನು ದೇವತೆಗಳು ಮತ್ತು ಮನುಷ್ಯರಲ್ಲಿ ಭಯದ ಸೆಳವು ಬಿಟ್ಟು ಹೊಳೆಯುವ ವ್ಯಕ್ತಿಯಾಗಿ ಗಾಳಿಯಲ್ಲಿ ಏರಿದನು. ಆದಾಗ್ಯೂ ಅವನ ಕಾರ್ಯಗಳು ದೇವರುಗಳ ಗಮನಕ್ಕೆ ಬರಲಿಲ್ಲ. ಇಂದ್ರ, ದೇವತೆಗಳ ಮುಖ್ಯಸ್ಥ, ದೇವರುಗಳು ಮತ್ತು ಮನುಷ್ಯರ ಕ್ಷೇತ್ರದಲ್ಲಿ ಭಕ್ತಿ ಮತ್ತು ಸೃಷ್ಟಿಯ ಕಥೆಯು ತೆರೆದುಕೊಂಡಿತು. ಪೂಜ್ಯ ಋಷಿ ಸೌನಕನು ಇಂದ್ರನ ಪತನ ಮತ್ತು ಗರುಡನ ಜನನದ ನಿಗೂಢತೆಗಳ ಬಗ್ಗೆ ವಿದ್ವಾಂಸ ನಿರೂಪಕನಾದ ಸೌತಿಯಿಂದ ಜ್ಞಾನೋದಯವನ್ನು ಬಯಸಿದನು. ಸೌತಿಯು ಪ್ರಾಚೀನ ದಂತಕಥೆಯ ವಸ್ತ್ರವನ್ನು ನೇಯ್ದು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ದೊಡ್ಡ ಪ್ರಜಾಪತಿಯಾಗಿದ್ದ ಕಶ್ಯಪನು ದೊಡ್ಡ ಯಜ್ಞಕ್ಕೆ ತಯಾರಿ ನಡೆಸುತ್ತಿದ್ದಾಗ ತನ್ನ ಸಂತತಿಯ ಅನ್ವೇಷಣೆಯಲ್ಲಿ ತನ್ನೊಂದಿಗೆ ಸೇರಲು ದೇವರುಗಳು, ಋಷಿಗಳು ಮತ್ತು ಗಾಂಧರ್ವರನ್ನು ಆಹ್ವಾನಿಸಿದನು. ದೇವತೆಗಳ ಪ್ರಬಲ ರಾಜನಾದ ಇಂದ್ರನಿಗೆ ಬೃಹತ್ ತ್ಯಾಗ ಇಂಧನವನ್ನು ತರುವ ಜವಾಬ್ದಾರಿಯನ್ನು ವಹಿಸಲಾಯಿತು. ಅದನ್ನು ಅವನು ಸುಲಭವಾಗಿ ಸಾಧಿಸಿದನು. ಆದಾಗ್ಯೂ ತನ್ನ ಪ್ರಯಾಣದಲ್ಲಿ ಆತನು ತಮ್ಮ ವಿಪರೀತ ತಪಸ್ಸಿನಿಂದಾಗಿ ಜೀವನಕ್ಕೆ ಅಂಟಿಕೊಳ್ಳದ ಸಣ್ಣ ಕೃಷಿಗಳಾದ ವಾಲಕಿಲ್ಯರನ್ನು ಎದುರಿಸಿದನು. ಇಂದ್ರನು ಹೆಮ್ಮೆ ಪಡುತ್ತಿದ್ದನು ಮತ್ತು ಬಲಶಾಲಿಯಾಗಿದ್ದನು. ಅವರ ತಲೆಯ ಮೇಲೆ ಸಣ್ಣದರಂತೆ ನಕ್ಕನು. ಕೋಪ ಮತ್ತು ದುಃಖದಿಂದ ತುಂಬಿದ
ಅವಮಾನಿತ ಋಷಿಗಳು ಶಕ್ತಿ ಮತ್ತು ಶಕ್ತಿಯಲ್ಲಿ ಪ್ರಸ್ತುತ ಇಂದ್ರನನ್ನು ಮೀರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಹೊಸ ಇಂದ್ರನನ್ನು ಸೃಷ್ಟಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ತಮ್ಮ ಮಂತ್ರಗಳು ಮತ್ತು ಅರ್ಪಣೆಗಳೊಂದಿಗೆ ಅವರು ದೊಡ್ಡ ತ್ಯಾಗವನ್ನು ಬೆಳಗಿಸಿದರು. ಇಂದ್ರನ ಬಲಕ್ಕೆ ಪ್ರತಿಸ್ಪರ್ಧಿಯಾಗುವ ಜೀವಿಯ ಜನನಕ್ಕಾಗಿ ಪ್ರಾರ್ಥಿಸಿದರು. ದೇವತೆಗಳ ಒಡೆಯನಾದ ಇಂದ್ರನು ಈ ಯೋಜನೆಯನ್ನು ತಿಳಿದುಕೊಂಡು